ನಿಮ್ಮ ದೈಹಿಕ ಶಿಕ್ಷಣ ಶಿಕ್ಷಕ ಡಾಕ್ಟರ್ ಸುಧಾಕರ್. ಮಕ್ಕಳೇ, ಈ ದಿನ ನಿಮ್ಮ 9ನೇ ತರಗತಿಗೆ ಸಂಬಂಧಿಸಿದಂತೆ ಪ್ರಾಥಮಿಕ ಪಾಠದಲ್ಲಿ ವಾಲಿಬಾಲ್ ಪಾಠದ ಬಗ್ಗೆ ನಾನು ಇವತ್ತು ತರಗತಿಯನ್ನ ಮಾಡ್ತಾ ಇದ್ದೀನಿ. ವಾಲಿಬಾಲ್ ತರಗತಿಗೆ ಸಂಬಂಧಿಸಿದಂತೆ ಈಗಾಗಲೇ ನೀವು ಇಂದಿನ ತರಗತಿಯಲ್ಲಿ ಹಲವಾರು ವಿಚಾರಗಳನ್ನ ತಿಳ್ಕೊಂಡ್ರಿ. ಹಾಗಾದ್ರೆ ಇಂದಿನ ತರಗತಿಯಲ್ಲಿ ಏನೆಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ರೆ ಅದರ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನು ನಾನು ಕೇಳ್ತೀನಿ. ಉತ್ತರ ಗೊತ್ತಿರತಕ್ಕಂಥ ವಿದ್ಯಾರ್ಥಿಗಳು ದಯಮಾಡಿ ಕೈಯನ್ನು ಎತ್ತಬೇಕು. ಗುಂಪಿನಲ್ಲಿ ಯಾರು ಕೂಡ ಹೇಳ್ಬೋದು. ವಾಲಿಬಾಲ್ ಆಟವನ್ನ ಯಾವ ದೇಶದಲ್ಲಿ ಕಂಡು ಹಿಡಿಯಲಾಯಿತು ಅಂತಕ್ಕಂಥ ಪ್ರಶ್ನೆ ಯಾರಿಗೆ ಗೊತ್ತಿದೆ ಕೈ ಅಂತಂದ್ರೆ ನಾವು ಅವರಿಗೆ ಉತ್ತರವನ್ನು ಕೇಳ್ತೀವಿ. ಯಾವ ದೇಶದಲ್ಲಿ ಕಂಡು ಹಿಡಿಯಲಾಯಿತು? ಮತ್ತೊಮ್ಮೆ ಜೋರಾಗಿ, ಅಮೆರಿಕ ದೇಶದಲ್ಲಿ ಕಂಡುಹಿಡಿಯಲಾಯಿತು. ವೆರಿ ಗುಡ್. ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ದಯಮಾಡಿ ನಿಮಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವು ಗುಂಪಿನಲ್ಲಿ ಹೇಳಬಾರ್ದು. ಗೊತ್ತಿರ್ತಕ್ಕಂಥವ್ರು ಕೈಯನ್ನು ಎತ್ತಬೇಕು. ಕೈ ಎತ್ತಿದ್ರೆ ನಾನು ಪ್ರಶ್ನೆ ಉತ್ತರವನ್ನು ಕೇಳ್ತೀನಿ. ನಿಮಗೆಲ್ಲರೂ ಕನ್ನಡ ಬರುತ್ತೆ, ನೀವೆಲ್ಲರೂ ಮನುಷ್ಯರು ಅಂತ ನಾನು ಅನ್ಕೊಂಡಿದ್ದೀನಿ. ನೀವು ಮನುಷ್ಯರು ತಾನೇ? ಹೇಳೋದು ಅರ್ಥ ಆಗುತ್ತಲ್ವಾ? ನೀವು ಭಾರತ ದೇಶದಲ್ಲಿದ್ದೀರಿ, ಕರ್ನಾಟಕ ರಾಜ್ಯದಲ್ಲಿದ್ದೀರಿ, ಕನ್ನಡ ನಿಮ್ಗೆ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಗೊತ್ತಾಗ್ತಿದ್ಯಾ? ಗುಂಪಲ್ಲಿ ಗೋವಿಂದ ಅಂತ ಹೇಳಬಾರ್ದು ಯಾರು. ಈಗ ಹುಡುಗರ ಕಡೆ ಕೇಳ್ತಾ ಇದ್ದೀನಿ, ಯಾವ ದೇಶದಲ್ಲಿ ವಾಲಿಬಾಲ್ ಆಟವನ್ನು ಕಂಡುಹಿಡಿದ್ರು? ಅಮೆರಿಕ ದೇಶದಲ್ಲಿ ವಾಲಿಬಾಲ್ ಆಟವನ್ನು ಕಂಡುಹಿಡಿದ್ರು. ಕೂತ್ಕೊಳ್ಳಿ. ಹಾಗಾದ್ರೆ ವಾಲಿಬಾಲ್ ಆಟವನ್ನ ಕಂಡುಹಿಡಿದಂತವ್ರು ಅಂದ್ರೆ ಆ ಆಟವನ್ನ ಅಮೆರಿಕ ದೇಶದಲ್ಲಿ ಕಂಡುಹಿಡಿದ್ರು. ಕಂಡುಹಿಡಿದವ್ರ ಹೆಸರೇನು? ಹುಡುಗರ ಕಡೆ ಕಂಡುಹಿಡಿದವ್ರ ಹೆಸರು ಹೇಳಮ್ಮ. ವಿಲಿಯಂ ಜಿ ಮಾರ್ಗನ್ ಎಂಬತಕ್ಕಂಥವ್ರು ಕಂಡುಹಿಡಿದ್ರು. ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ, ಗುಂಪಲ್ಲಿ ಹೇಳ್ಬೇಡ್ರಿ, ಕೂತ್ಕೊಳ್ಳಮ್ಮ. ಹಾಗಾದ್ರೆ ವಾಲಿಬಾಲ್ ಆಟವನ್ನ ವಿಲಿಯಂ ಜಿ ಮಾರ್ಗನ್ ಅವರು ಅಮೆರಿಕದಲ್ಲಿ ಕಂಡುಹಿಡಿದ್ರು. ಆ ಒಂದು ವಾಲಿಬಾಲ್ ಆಟವನ್ನು ಆಡಲಿಕ್ಕೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಅಂಶಗಳು ಬೇಕಾಗ್ತವೆ. ಒಂದು ಆಟವನ್ನು ಆಡಬೇಕು, ಏನೇನ್ ಬೇಕು? ನೀನು ಮುಂದೆ ಹೇಳ. ಏನ್ ಬೇಕು ವಾಲಿಬಾಲ್ ಆಟ ಆಡೋದಕ್ಕೆ? ಮೈದಾನ. ವೆರಿ ಗುಡ್. ನೆಕ್ಸ್ಟ್ ಏನ್ ಬೇಕಪ್ಪ? ನೆಟ್ ಬೇಕು. ಓಕೆ. ಆಮೇಲೆ ಮತ್ತೇನ್ ಬೇಕು ಹೇಳಪ್ಪ ಬಸವರ? ವಾಲಿಬಾಲ್ ಬೇಕು. ವೆರಿ ಗುಡ್. ಆಮೇಲೆ ಮತ್ತೇನ್ ಬೇಕು ಹೇಳಪ್ಪ ನೀನು? ಮೈದಾನ ಆಯ್ತು, ನೆಟ್ ಆಯ್ತು, ವಾಲಿಬಾಲ್ ಆಯ್ತು, ಕಂಬಗಳು ಬೇಕು. ಓಕೆ. ಮತ್ತೆ ಕುತ್ಕೋ ಹೇಳಮ್ಮ. ವೆರಿ ಗುಡ್. ಆಟಗಾರರು ಬೇಕು. ಆಮೇಲೆ ಏನ್ ಬೇಕು? ಕೂತ್ಕೋ. ಆಟ ಆಡ್ಸಕ್ಕೆ ಕ್ರೀಡಾಧಿಕಾರಿಗಳು ಬೇಕು. ಮತ್ತೇನ್ ಬೇಕು? ಮೈದಾನ ಆಯ್ತು, ನೆಟ್ ಆಯ್ತು, ವಾಲಿಬಾಲ್ ಆಯ್ತು, ಕಂಬ ಆಯ್ತು, ಆಟಗಾರ ಆಯ್ತು, ಕ್ರೀಡಾಧಿಕಾರಿಗಳು. ಮತ್ತೇನ್ ಬೇಕು? ಅದ್ರ ಜೊತೆಯಲ್ಲಿ ಆಂಟೆನಾ ಇರ್ತದೆ, ಇನ್ನು ಕೆಲವು ಪರಿಕರಗಳು ಇರ್ತದೆ. ಒಟ್ಟು ಒಂದು ಮೈದಾನ ಇರಬೇಕು, ಆಟಗಾರರು ಇರಬೇಕು, ಬಾಲ್ ಇರಬೇಕು, ನೆಟ್ ಇರಬೇಕು, ನೆಟ್ ಕಟ್ಟೋದಕ್ಕೆ ಕಂಬ ಇರಬೇಕು, ಆಟ ಆಡ್ಸೋದಕ್ಕೆ ಕ್ರೀಡಾಧಿಕಾರಿಗಳು. ಇದು ಬೇಸಿಕ್ ಆಗಿ ಇರ್ತಕ್ಕಂಥದ್ದು. ಹಾಗಾದ್ರೆ ಮೈದಾನ ನಿಮಗೆ ಬೇಕು ಅಂತ ಹೇಳಿದ್ರೆ ಮೈದಾನದ ಉದ್ದ ಯಾರಾದ್ರೂ ಹೇಳ್ತೀರಾ? ಹೇಳಮ್ಮ. 9 ಮೀಟರ್ ಅಗಲ ಇರ್ತದೆ. ಮತ್ತಿಗೊಂದು ಗೆರೆ ಇರ್ತದೆ. 2 ಗೆರೆಗಳಾಗಿ ಇದನ್ನ ಭಾಗ ಮಾಡಿರ್ತಾರೆ. ಇದು 6 ಮೀಟರ್ ಇರುತ್ತೆ, ಇದು 9 ಮೀಟರ್, ಇದು 3 ಮೀಟರ್ ಇರುತ್ತೆ, ಇದು 6 ಮೀಟರ್ ಇರುತ್ತೆ. ಇದು ಫ್ರಂಟ್ ಝೋನ್, ಇದು ಕೂಡ ಫ್ರಂಟ್ ಝೋನ್, ಇದು ಬ್ಯಾಕ್ ಝೋನ್, ಇದು ಕೂಡ ಬ್ಯಾಕ್ ಝೋನ್, ಇದು ಅಟ್ಯಾಕ್ ಲೈನ್ ಎಕ್ಸ್ಟೆನ್ಷನ್ ಇರುತ್ತೆ. ಈ ರೀತಿಯಾಗಿ ವಾಲಿಬಾಲ್ ಅಂಕಣ ಇರುತ್ತೆ ಅಂತಕ್ಕಂಥದ್ದು ನಿಮಗೆ ಈಗಾಗಲೇ ಗೊತ್ತಿದೆ. ಇದನ್ನ ಎಂಡ್ ಲೈನ್ ಅಂತ ಕರಿತೀವಿ, ಇದನ್ನ ಸೈಡ್ ಲೈನ್ ಅಂತ ಕರಿತೀವಿ, ಇದನ್ನ ಅಟ್ಯಾಕ್ ಲೈನ್ ಅಂತ ಕರಿತೀವಿ. ಗೊತ್ತಾಯ್ತಾ? ಇದಿಷ್ಟು ನಾವು 8ನೇ ತರಗತಿಯಲ್ಲಿ ತಿಳಿದಿರ್ತಕ್ಕಂಥ ಅಂಶ. ಹಾಗಾದ್ರೆ 9ನೇ ತರಗತಿ ಪಾಠದಲ್ಲಿ ನಾವೆಲ್ಲ ಏನು ಕಲಿಕಾಂಶಗಳನ್ನ ನೋಡೋಣ. 9ನೇ ತರಗತಿಯಲ್ಲಿ ನಾವು ಏನೆಲ್ಲ ಕಲಿಕಾಂಶಗಳನ್ನ ಕಲಿತೀವಿ ಈಗ 9ನೇ ತರಗತಿಯಲ್ಲಿ ಅಂತಂದ್ರೆ ಆಟದ ಕೆಲವು ತಂತ್ರಗಳು, ಆನಂತರ
ಆಟಗಾರನಲ್ಲಿ ಇರಬೇಕಾದ ದೈಹಿಕ ಲಕ್ಷಣಗಳು. ಆನಂತರ ಪಂದ್ಯಾವಳಿಗಳು ಯಾವೆಲ್ಲ ನಡೀತವೆ, ಅದ್ರ ಜೊತೆಯಲ್ಲಿ ಬಹುಮಾನಗಳು ಮತ್ತು ಪ್ರಶಸ್ತಿಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗ 9ನೇ ತರಗತಿ ಪಾಠ ವಿಷಯಕ್ಕೆ ಸಂಬಂಧಪಟ್ಟಂತೆ ವಾಲಿಬಾಲ್ ಆಟದ ಪ್ರಾಚುರ್ಯದಲ್ಲಿ ಫಲಿತಾಂಶಗಳನ್ನು ನೋಡಿದಾಗ ಆಟದ ಕೆಲವು ತಂತ್ರಗಳನ್ನ ಯಾವ ರೀತಿಯಾಗಿ ತಂತ್ರಗಳನ್ನ ಮಾಡಬೇಕು ಆಡುವಾಗ, ಆನಂತರ ತಂತ್ರಗಳನ್ನ ಮಾಡ್ತಕ್ಕಂಥ ಆಟಗಾರನಲ್ಲಿ ಯಾವ ರೀತಿಯಾದಂತಹ ದೈಹಿಕ ಲಕ್ಷಣಗಳಿರಬೇಕು, ಯಾವೆಲ್ಲ ಪಂದ್ಯಾವಳಿಗಳನ್ನು ಆಡಲಾಗ್ತದೆ, ಯಾವೆಲ್ಲ ಪ್ರಶಸ್ತಿಗಳ ಬಹುಮಾನಗಳನ್ನು ನೀಡಲಾಗ್ತದೆ ಅಂತಕ್ಕಂಥದ್ದನ್ನ ನೋಡೋಣ. ಮಕ್ಕಳೇ, ಈಗ ನಾವು ಯಾವುದೇ ಒಂದು ಆಟವನ್ನು ಆಡಬೇಕು ಅಂತಂದ್ರೆ ನಾವು ಇಂಪಾರ್ಟೆಂಟ್ ಆಗಿ ಕೌಶಲ್ಯಗಳನ್ನ ಕಲ್ತಿರ್ಬೇಕು. ಆ ಕೌಶಲ್ಯಗಳನ್ನ ಕಲಿಯೋದ್ರಲ್ಲಿ ನಾವೇನ್ ಮಾಡಬೇಕು, ಕೌಶಲ್ಯವನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಬೇಕು ಅಲ್ವಾ. ನಮಗೆ ಕೌಶಲ್ಯ ಕಲ್ತಿದ್ದೀನಿ, ಆಟದ ಸಂದರ್ಭದಲ್ಲಿ ನಾನು ಕೌಶಲ್ಯವನ್ನ ಬಳಸ್ಕೊಳ್ಳೋದಲ್ಲೇ ಹೋದ್ರೆ ನಾನು ಪಂದ್ಯವನ್ನ ಗೆಲ್ಲೋದಕ್ಕೆ ಆಗೋದಿಲ್ಲ ಅಲ್ವಾ. ಹಾಗಾದ್ರೆ ಈ ಆಟದಲ್ಲಿ ಯಾವೆಲ್ಲ ಕೌಶಲ್ಯಗಳಿದ್ದಾವೆ, ಅವುಗಳನ್ನು ಯಾವ ರೀತಿಯಾಗಿ ಬಳಸ್ಕೊಳ್ಬೇಕು ಅಂತಕ್ಕಂಥದ್ದನ್ನ ನಾವು ಒಂದೊಂದಾಗಿ ತಿಳಿತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನಾವು ಬಹಳ ಇಂಪಾರ್ಟೆಂಟ್ ಆಗಿ ನಾವು ಆ ಕೌಶಲ್ಯಗಳನ್ನು ಹೇಗೆ ಬಳಸಬೇಕು ಅಂತಕ್ಕಂಥದ್ದಕ್ಕೆ ನಾವೀಗೊಂದು ನಿಮಗೆ ನೀತಿ ಕಥೆಯನ್ನ ನಾನು ಹೇಳ್ತೇನೆ. ಈಗ ನೋಡ್ರಿ, ವಯನಾಡಿನಲ್ಲಿ ಅಂದ್ರೆ ಕೇರಳದಲ್ಲಿ ಭಾರಿ ಮಳೆಯಿಂದಾಗಿ ಏನಾಗ್ತಿದೆ, ಫ್ಲಡ್ ಬಂದ್ಬಿಟ್ಟು ಜನ ಎಲ್ಲ ಸಾಯ್ತಾ ಇದ್ದಾರೆ. ರಾತ್ರಿ ಇದ್ದಕ್ಕಿದ್ದಂಗೆ ಮಳೆ ಬಂದಂತಹ ಸಂದರ್ಭದಲ್ಲಿ ಒಂದು ಕುಟುಂಬದಲ್ಲಿ 16 ಜನ ಸತ್ತೋಗಿದ್ದಾರೆ, ಒಂದು ಕುಟುಂಬದಲ್ಲಿ ತಂದೆ ತಾಯಿಗಳು ಸತ್ತೋಗಿದ್ದಾರೆ, ಆ ಒಂದು ಕುಟುಂಬದಲ್ಲಿ 4 ಜನ ಸತ್ತೋಗಿ 2 ಜನ ಬಚಾವಾಗಿದ್ದಾರೆ. ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಸಾವುಗಳನ್ನು ನಾವು ದಿನನಿತ್ಯ ಪತ್ರಿಕೆಗಳಲ್ಲಿ ಮತ್ತೆ ಟಿವಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ಆಗ ಸತ್ತಂತವರಿಗೆ ನಾವು ಹೃದಯಪೂರ್ವಕವಾಗಿ ಅವರಿಗೆ ನಾವೇನ್ ಮಾಡ್ಬೋದು, ಆ ಒಂದು ಶಾಂತಿ ಸಿಗಲಿ ಅಂತ ಹೇಳಿ ನಾವೇನ್ ಮಾಡ್ಬೋದು, ಭಗವಂತನಲ್ಲಿ ಕೇಳ್ಬೋದು. ಬದುಕಿ ಉಳಿದಿರೋರು ಸಾಂತ್ವನ ಕೇಂದ್ರಕ್ಕೆ ಬಂದು ತಲುಪಿ ಅಂತಕ್ಕಂಥದ್ದು ನಾವು ಕೇಳ್ಕೊಳ್ಬೋದು. ಇಲ್ಲಿ ನಾನು ಹೇಳ್ತಕ್ಕಂಥದ್ದು ಏನಂತಂದ್ರೆ, ಯಾರು ಜಾಗರೂಕತೆಯಲ್ಲಿ ಇರ್ತಾರೆ, ಯಾರು ದೈಹಿಕವಾಗಿ ಸಮರ್ಥರಿರ್ತಾರೆ, ಚಾಕಚಕ್ಯತೆಯನ್ನು ಹೊಂದಿರ್ತಾರೆ, ಅವರು ಕೆಲವರು ಬದುಕಿ ಅಲ್ಲಿ ಉಳಿದಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಒಂದು ಕುಟುಂಬದಲ್ಲಿ ಏನಾಗಿದೆ, ಈ ದನಗಳು ಆ ಒಂದು ಏನು ಭೂಕುಸಿತವನ್ನ ಕಂಡು ಅವು ಏನು ಕೂಗ್ತವೆ. ಆ ಕೂಗಿದಂತಹ ಸಂದರ್ಭವನ್ನ ಸರಿಯಾಗಿ ಗ್ಯಾದರ್ ಮಾಡಿದಂತ ಒಂದು ಇಡೀ ಕುಟುಂಬ ಏನ್ ಮಾಡುತ್ತೆ, ಆ ಸ್ಥಳದಿಂದ ಮೇಲೆ ಹೋಗಿ ಅಂದ್ರೆ ಅಲ್ಲಿಂದ ಮೇಲೆ ಹೋಗ್ತಾರೆ. ಆ ಮೇಲೆ ಹೋದಂತ ಸಂದರ್ಭದಲ್ಲಿ ಇಡೀ ಮನೆನೇ ಕೂಡ ಅದು ಕುಸಿದು ಹೋಗಿದೆ. ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ, ಸರಿಯಾದ ಸಮಯಕ್ಕೆ ನಮಗೆ ಸಿಗ್ತಕ್ಕಂಥ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಸಿಗ್ನಲ್ಗಳನ್ನ ಬಳಸ್ಕೊಂಡಿದ್ದೆ ಆದ್ರೆ ನಾವು ಆಗ್ತಕ್ಕಂಥ ಅನಾಹುತದಿಂದ ತಪ್ಪಿಸ್ಕೊಳ್ಬಹುದು. ಈ ಆಟಕ್ಕೂ ಆ ಕಥೆಗೂ ಏನಪ್ಪ ಸಂಬಂಧ ಅಂತಂದ್ರೆ, ಆಟವಾಡುವಂತಹ ಸಂದರ್ಭದಲ್ಲಿ ತರಬೇತುದಾರ, ಸಹ ಆಟಗಾರರು, ತಂಡದ ನಾಯಕ ಕೊಡ್ತಕ್ಕಂಥ ಸಿಗ್ನಲ್ಗಳನ್ನ ಸರಿಯಾಗಿ ನಾವು ಬಳಸ್ಕೊಂಡಿದ್ದೆ ಆದ್ರೆ ಆ ಒಂದು ಕ್ರೀಡಾಕೂಟದಲ್ಲಿ ಆ ಒಂದು ಮ್ಯಾಚ್ ಅನ್ನ ನಾವು ಗೆಲ್ಲಬಹುದು. ಅರ್ಥ ಆಗ್ತಿದ್ಯಾ? ಆ ಸ್ಟೋರಿಗೂ ಈ ಪಾಠಕ್ಕೂ ವಾಲಿಬಾಲ್ ಆಟಕ್ಕೂ ಯಾವ ರೀತಿಯಾಗಿ ಲಿಂಕ್ ಮಾಡಬಹುದು ಅಂತಂದ್ರೆ, ಅವರು ಸರಿಯಾಗಿ ಪ್ರಕೃತಿಯಲ್ಲಿ ಸಿಕ್ಕಂತಹ ಸಿಗ್ನಲ್, ಈಗ ಮೂಕ ಪ್ರಾಣಿ ಕೊಟ್ಟಂತಹ ಸಿಗ್ನಲ್ ಅನ್ನ ಬಳಸ್ಕೊಂಡು ಚಾಕಚಕ್ಯತೆಯಿಂದ ತಮ್ಮ ಪ್ರಾಣವನ್ನ ಕಾಪಾಡಿಕೊಂಡು, ಇಲ್ಲಿ ತರಬೇತುದಾರರು ಕೊಡ್ತಕ್ಕಂಥ ಸಿಗ್ನಲ್, ಸಹ ಆಟಗಾರರು ಹೇಳ್ಕೊಡ್ತಕ್ಕಂಥ ಸಿಗ್ನಲ್ ಅಥವಾ ಕೊಡ್ತಕ್ಕಂಥ ಕೌಶಲ್ಯವನ್ನು ಬಳಸ್ಕೊಳ್ತಕ್ಕಂಥ ವಿಧಾನದಲ್ಲಿ ನಾವು ಪಂದ್ಯವನ್ನ ಗೆಲ್ಲಬಹುದು. ಅಲ್ಲಿ ಪ್ರಾಣ ಉಳಿತು, ಇಲ್ಲಿ ಪಂದ್ಯದಲ್ಲಿ ಜಯಶಾಲಿ. ಅಂದ್ರೆ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ತಂತ್ರಗಳನ್ನು ಬಳಸಿಕೊಂಡ್ರೆ ನಾವು ಸಕ್ಸಸ್ ಆಗಬಹುದು ಅನ್ನೋದು ಈ ಒಂದು ಮಾರಲ್ ಆಫ್ ದಿ ಸ್ಟೋರಿ. ಅರ್ಥ ಗೊತ್ತಾಗ್ತಿದ್ಯಾ? ನೀವಾದ್ರೂ ಅಷ್ಟೇ, ಇದಕ್ಕಿದ್ದಂಗೆ ಈಗ ಬಿಲ್ಡಿಂಗ್ ಕುಸಿತದೆ ಅಂತ ಸಿಗ್ನಲ್ ಗೊತ್ತಾಗುತ್ತೆ, ಲಟ ಸೌಂಡ್ ಬರ್ತದೆ. ನಾವೇನ್ ಮಾಡ್ಬೇಕು, ಎಲ್ಲಿಂದ ತಪ್ಪಿಸ್ಕೊಳಕ್ ಸಾಧ್ಯ ಇದೆ ಅನ್ನೋದನ್ನ ನಾವು ಗಾಬರಿಗೊಳಗಾಗದೆ ನಾವೇನ್ ಮಾಡ್ಬೇಕು, ಅಲ್ಲಿಂದ ಪ್ರಾಣಾಪಾಯದಿಂದ ಪಾರಕ್ಕಾಗೋದಕ್ಕೆ ನಾವು ಆ ಒಂದು ನಾನು ಹೇಳ್ತೀನಿ, ಈಗ ಎಲ್ಲ ಡೋರ್ ಕಡೆ ಓಡ್ರಿ ಅಂತ, ನೀವು ಡೋರ್ ಕಡೆ ಬರ್ಬೇಕು. ಆ ಸಿಗ್ನಲ್ ಡೋರ್ ಕಡೆ ಬಂದ್ರೆ ಡೋರ್ ಇಂದ ತಪ್ಪಿಸ್ಕೊಂಡು ಹೋಗ್ಬೋದು. ನೀವು ಗಾಬರಿಯಾಗಿ ಕಿಡಿಗೆಲ್ಲ ಹಾಕ್ತೀನಿ ಅಂತ ಹೋದ್ರೆ ನೀವು ಸರಳಲ್ಲಿ ಸಿಗಾಕೊಂಡು ನೀವು ನಿಮ್ಮ ಪ್ರಾಣವನ್ನ ಬಿಡಬೇಕಾಗ್ತದೆ. ಪ್ರಕೃತಿಯಲ್ಲಿ ಗೊತ್ತಾಗ್ತಾ ಇತ್ತು, ಭಾರಿ ಮಳೆ ಬರ್ತಾ ಇದೆ, ಗುಡ್ಡ ಕುಸಿತಾ ಇದೆ ಅಂತ ಗೊತ್ತಿತ್ತು. ಅವಾಗ ಅವ್ರು ಏನ್ ಮಾಡ್ಬೇಕಿತ್ತು, ಬೇರೆ ಸ್ಥಳಕ್ಕೆ ಸ್ಥಳಾಂತರ ಆಗ್ಬೇಕಿತ್ತು. ಏನಾಗಲ್ಲ ಬಿಡು ಅಂತ ನೆಗ್ಲೆಕ್ಟ್ ಮಾಡೋದು, ತಮ್ಮ ಪ್ರಾಣಗಳನ್ನ ಕಳ್ಕೊಂಡು. ಅವ್ರು ಯಾರಿಗೂ ಅದ್ರ ಅರಿವಿರ್ಲಿಲ್ಲ ಬಿಡಿ. ಆದ್ರೆ
ನಾವು ಪ್ರಕೃತಿಯನ್ನ ನಾವು ಆರಾಧಿಸ್ತೀವಿ, ಪೂಜಿಸ್ತೀವಿ, ಎಲ್ಲ ಮಾಡ್ತೀವಿ. ಆದ್ರೆ ಸರಿಯಾದ ರೀತಿಯಲ್ಲಿ ಪ್ರಕೃತಿಯನ್ನು ಉಳಿಸ್ಕೊಳ್ಬೇಕು. ಮರಗಿಡಗಳನ್ನು ಉಳಿಸ್ಕೊಳ್ಬೇಕಿತ್ತು. ಮರಗಿಡಗಳನ್ನೆಲ್ಲ ಕಡಿದ್ರು, ಹೋಟೆಲ್ ರೆಸಾರ್ಟ್ ಮಾಡಿದ್ರು. ಮರಗಿಡಗಳನ್ನ ಕಡಿದು ಏನಾಯ್ತು, ಭೂಮಿ ತನ್ನ ಸಾಮರ್ಥ್ಯವನ್ನು ಕಳ್ಕೊಳ್ತು. ಮರಗಿಡಗಳ ಬೇರೆ ಇದ್ದಿದ್ರೆ ಮಣ್ಣನ್ನು ಇಳಿಯುತ್ತಿತ್ತು, ಗುಡ್ಡ ಕುಸಿತ ಇರಲಿಲ್ಲ. ಆದ್ರೆ ಆಧುನಿಕತೆಯ ಬರದಲ್ಲಿ ಅವ್ರೇನ್ ಮಾಡಿದ್ರು, ಮರಗಿಡಗಳನ್ನ ಕಡಿದ್ರು, ಪ್ರಕೃತಿಯನ್ನ ಸರ್ವನಾಶ ಮಾಡಿದ್ರು. ಅದು ಪ್ರಕೃತಿ ಏನ್ ಮಾಡ್ತಾ ಇದೆ, ಅವರನ್ನ ಸರ್ವನಾಶ ಮಾಡ್ತಾ ಇದೆ. ಇವತ್ತು ಅವರಿಗಾಗಿದೆ, ನಾಳೆ ನಮಗೂ ಆಗ್ಬೋದು. ಅದರಿಂದ ನಾವೇನ್ ಮಾಡಬೇಕು, ಪ್ರಕೃತಿಯಲ್ಲಿ ಇರ್ತಕ್ಕಂಥ ಮರಗಿಡಗಳನ್ನ ಕಾಪಾಡ್ಕೊಳ್ಬೇಕು. ಹೆಚ್ಚು ಮರಗಳನ್ನ ನೆಡಬೇಕು, ಪ್ರಕೃತಿಯನ್ನ ಕಾಪಾಡ್ಕೊಳ್ಬೇಕು. ಗೊತ್ತಾಗ್ತಿದ್ಯಾ? ಜೊತೆಗೆ ಕೌಶಲ್ಯ ಆಗಬೇಕು, ಕೌಶಲ್ಯವನ್ನು ಬಳಸ್ಕೊಳ್ಬೇಕು, ದೈಹಿಕ ಸಾಮರ್ಥ್ಯವನ್ನು ಇಟ್ಕೊಳ್ಬೇಕು, ಚಕಚಕ್ಯತೆಯನ್ನು ಬೆಳೆಸ್ಕೊಳ್ಬೇಕು. ಆವಾಗ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ಈ ಒಂದು ವಾಲಿಬಾಲ್ ಆಟದಲ್ಲಿ ಕೆಲವೊಂದು ಒಳ್ಳೆಯ ಕೌಶಲ್ಯಗಳನ್ನು ಅಳವಡಿಸಿಕೊಳ್ಳೋದ್ರಿಂದ ನಾವೇನ್ ಮಾಡಬಹುದು, ಮ್ಯಾಚ್ ಅನ್ನ ಗೆಲ್ಬಹುದು ಅಲ್ವಾ? ಈಗ ನೀವು ನಮ್ಮ ಮೈದಾನದಲ್ಲಿ ವಿದ್ಯಾರ್ಥಿಗಳು ಆಟ ಆಡ್ತಾ ಇರ್ತಾರೆ, ಅದನ್ನು ನೋಡ್ತೀವಿ. ಅಲ್ಲಿ ಕೆಲವು ಕೌಶಲ್ಯಗಳನ್ನು ಪ್ರದರ್ಶಿಸ್ತಾರೆ. ಸರ್ವಿಸ್ ಮಾಡ್ತಾರೆ, ಬ್ಲಾಕ್ ಮಾಡ್ತಾರೆ ಅಲ್ವಾ, ಡಿಂಕ್ ಮಾಡ್ತಾರೆ, ಡೈವ್ ಮಾಡ್ತಾರೆ, ರಿಸೀವ್ ಮಾಡಿಕೊಳ್ತಾರೆ, ಪಾಸ್ ಕೊಡ್ತಾರೆ, ಇವೆಲ್ಲ ಸೆಟ್ ಮಾಡ್ತಾರೆ. ಇವೆಲ್ಲವೂ ಕೂಡ ಆ ಕೌಶಲ್ಯಗಳು ವಾಲಿಬಾಲ್ ಆಟದಲ್ಲಿ ಬರ್ತಕ್ಕಂಥದ್ದು. ಹಾಗಾದ್ರೆ ವಾಲಿಬಾಲ್ ಆಟದಲ್ಲಿ ಇರ್ತಕ್ಕಂಥ ತಂತ್ರಗಳು ಯಾವ್ಯಾವು ನೋಡೋಣ. ಮೊದಲನೇದಾಗಿ ಸರ್ವಿಸ್. ಸರ್ವಿಸ್ ಅಂತಂದ್ರೆ ಸೇವೆ ಅಂತ ಕರೀತಾರೆ. ಸೇವೆ ಅಂತ ಕನ್ನಡದಲ್ಲಿ ಸರ್ವಿಸ್ ಮೀನ್ಸ್ ಸೇವೆ. ಇಲ್ಲಿ ಸರ್ವಿಸ್ ಮಾಡ್ಬೇಕಂತಂದ್ರೆ ಒಬ್ಬ ಆಟಗಾರ ಆರು ಜನ ಆಟಗಾರರಿರ್ತಾರೆ. ಇಲ್ಲಿ ನಟ್ ಇರ್ತದೆ, ಈ ನಟ್ಟನ್ನು ದಾಟಿ ಹೊಡಿಬೇಕಲ್ವಾ. ಇಲ್ಲಿ ಎ ಟೀಮ್ ಅಂತ ಇಟ್ಕೊಳ್ಳೋಣ, ಇಲ್ಲಿ ಬಿ ಟೀಮ್ ಅಂತ ಇಟ್ಕೊಳ್ಳೋಣ. ಎ ಟೀಮ್ ಆಟಗಾರನಿಗೆ ಈಗ ಸರ್ವಿಸ್ ಮಾಡ್ತಕ್ಕಂಥ ಅವಕಾಶ ಇದೆ. ಅವನು ಸರ್ವಿಸ್ ಮಾಡ್ತಾ ಇದ್ದಾನೆ. ಸರ್ವಿಸ್ ಅಂತಂದ್ರೆ ಬಾಲ್ ಅನ್ನ ಈ ಕಡೆ ಎ ಅಂಕಣದಿಂದ ಬಿ ಅಂಕಣಕ್ಕೆ ಸರಿಯಾದ ಕ್ರಮದಲ್ಲಿ ಕಳಿಸ್ಬೇಕು. ಸರಿಯಾದ ಕ್ರಮದಲ್ಲಿ ಕಳಿಸ್ಬೇಕು. ಯಾವ ರೀತಿ ಕಳಿಸ್ಬೇಕು, ಬಾಲ್ ಅನ್ನ ಟಾಸ್ ಮಾಡಬೇಕು. ನಾವೇನ್ ಮಾಡಬೇಕು, ಸರ್ವಿಸ್ ಅನ್ನ ಅಂಡರ್ ಆರ್ಮ್ ಸರ್ವಿಸ್ ಆಗಿರ್ಬೋದು, ರೌಂಡ್ ಆರ್ಮ್ ಸರ್ವಿಸ್ ಆಗಿರ್ಬೋದು, ಅಥವಾ ಟೆನ್ನಿಸ್ ಸರ್ವಿಸ್ ಆಗಿರ್ಬೋದು, ಬೇರೆ ಬೇರೆ ವಿಧದ ಸರ್ವಿಸ್ ಗಳಲ್ಲಿ ಕಳಿಸ್ಬೇಕು. ಅದರಲ್ಲಿ ಪ್ರಮುಖವಾಗಿ ಸರ್ವಿಸ್ ಮಾಡುವಾಗ ಎದುರಾಳಿಯ ಸಾಮರ್ಥ್ಯ ಮತ್ತು ದುರ್ಬಲಗಳನ್ನು ಗುರುತಿಸಿ ತಂತ್ರಗಾರಿಕೆಯನ್ನು ರಚಿಸಬೇಕು. ಎದುರಾಳಿಗಳಲ್ಲಿ ಈಗ ಎ ತಂಡದವರು ಸರ್ವಿಸ್ ಮಾಡ್ತಾ ಇದ್ದಾನೆ, ಇಲ್ಲಿ ಎದುರಾಳಿ ಆಟಗಾರರು ಇದ್ದಾರೆ, ಇಲ್ಲಿ ಯಾರು ದುರ್ಬಲರಿದ್ದಾರೆ. ಈಗ ರಿಸೀವ್ ಮಾಡ್ತಕ್ಕಂಥ ಸಾಮರ್ಥ್ಯ ಇರೋನಿಗೆ ಹೊಡೆದ್ರೆ ಅವನೇನ್ ಮಾಡ್ತಾನೆ, ರಿಸೀವ್ ಮಾಡಿ ಮತ್ತು ವಾಪಸ್ ಏನ್ ಮಾಡ್ತಾನೆ, ಬಾಲ್ ಅನ್ನು ಕಳಿಸ್ತಾನೆ. ಅಂತ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು, ದುರ್ಬಲ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ರಕ್ಷಣಾ ಆಟಗಾರ, ಇವ್ರನ್ನ ರಕ್ಷಣಾ ಆಟಗಾರ ಅಂತ ಕರೀತಾರೆ. ಈ ಕಡೆಯಿಂದ ನಾವೇನ್ ಮಾಡ್ತಾ ಇದೀವಿ, ಅಟ್ಯಾಕ್ ಮಾಡ್ತಾ ಇದೀವಿ, ಅವ್ರೇನ್ ಮಾಡ್ತಾರೆ, ರಕ್ಷಣೆಯನ್ನ ಮಾಡ್ತಾರೆ. ಆ ದುರ್ಬಲ ಆಟಗಾರರನ್ನ ಗುರುತಿಸಿ ನಾವೇನ್ ಮಾಡಬೇಕು, ಬಾಲ್ ಅನ್ನ ಹೊಡಿಬೇಕು. ಹಾಗಾದ್ರೆ ಸರ್ವಿಸ್ ಯಾವ ರೀತಿಯಾಗಿರ್ಬೇಕು, ಸರ್ವಿಸ್ ರಭಸವಾಗಿರ್ಬೇಕು. ಸರ್ವಿಸ್ ಹೇಗಿರ್ಬೇಕು, ರಭಸವಾಗಿರ್ಬೇಕು. ನಾವು ಹೊಡಿತಕ್ಕಂಥ ಸರ್ವಿಸ್ ಸ್ಲೋ ಆಗಿ ಹೊಡೆದ್ರೆ ಅವ್ರೇನ್ ಮಾಡ್ತಾರೆ, ರಿಸೀವ್ ಮಾಡ್ತಾರೆ ಮತ್ತೆ ವಾಪಸ್ ಕಳಿಸ್ತಾರೆ. ರಭಸವಾಗಿರ್ಬೇಕು. ಮತ್ತು ದುರ್ಬಲ ರಕ್ಷಣಾ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಜಾಗಕ್ಕೆ ನಾವೇನ್ ಮಾಡಬೇಕಾಗುತ್ತೆ, ಬಾಲನ್ನು ಹೊಡಿಬೇಕು. ಅಲ್ಲಿ ಪ್ರಥಮ ಪಾಸ್ ಸರಿಯಾಗಿ ನೀಡಲು ಅಸಮರ್ಥನಾದ ಪಾಸರನ ಸ್ಥಳ ಬದಲಾವಣೆಯನ್ನು ಗುರುತಿಸಿ ನೆಟ್ಟಿನ ಮೇಲ್ಭಾಗಕ್ಕೆ ತಗುಲದೆ ಎದುರಾಳಿ ಅಂಕಣದಲ್ಲಿ ಬೀಳುವಂತೆ ಸರ್ವಿಸ್ ಅನ್ನ ಮಾಡಬೇಕು. ನಾವೇನ್ ಮಾಡಬೇಕು, ಸರ್ವಿಸ್ ಅನ್ನ ರಭಸವಾಗಿ ಮಾಡಬೇಕು. ಎದುರಾಳಿ ಅಂಕಣದಲ್ಲಿ ಯಾರು ಬಾಲನ್ನ ರಿಸೀವ್ ಮಾಡ್ತಾನೆ, ಯಾರು ಬಾಲನ್ನ ಸೆಟ್ ಮಾಡ್ತಾನೆ, ಅವನು ದುರ್ಬಲನಾಗಿರ್ಬೇಕು. ಅಥವಾ ಅವ್ರೇನಾದ್ರೂ ಎಕ್ಸ್ಚೇಂಜ್ ಆಗ್ತಕ್ಕಂಥ ಸಂದರ್ಭ ಇದ್ರೆ ಆ ಎಕ್ಸ್ಚೇಂಜ್ ಆಗ್ತಕ್ಕಂಥ ಜಾಗಕ್ಕೆ ನಾವು ಬಾಲನ್ನ ಹೊಡಿಬೇಕಾಗ್ತದೆ. ಅದು ಏನು ಹೊಡಿಬೇಕು, ನೆಟ್ ದಾಟಿ ಹೋಗಿ ನೆಟ್ಟಿಂದ ಕೆಳಗೆ ಬರ್ತಕ್ಕಂಥದ್ದು ಇರಬೇಕು. ಎದುರಾಳಿ ಆಟಗಾರನು ಇಲ್ಲದ ಖಾಲಿ ಸ್ಥಳವನ್ನು ಗುರುತಿಸಿ. ಎದುರಾಳಿ ಆಟಗಾರ ಇರಬಾರ್ದು, ಖಾಲಿ ಸ್ಥಳ ಇರಬೇಕು. ಇಲ್ಲಿ ಇವನು ಸರ್ವಿಸ್ ಮಾಡ್ತಾರೆ ಅಂದ್ರೆ ಇದು ಖಾಲಿ ಸ್ಥಳ ಅಲ್ವಾ, ಇದು ಖಾಲಿ ಸ್ಥಳ. ಇಂಥ ಖಾಲಿ ಸ್ಥಳಗಳನ್ನು ನೋಡ್ಬಿಟ್ಟು ಅವನು ಏನ್ ಮಾಡ್ಬೇಕು, ಸರ್ವಿಸ್ ಅನ್ನ ಮಾಡಬೇಕಾಗ್ತದೆ. ಇಲ್ಲಿ ಈ ರೀತಿಯಾಗಿ ರಭಸವಾಗಿರ್ಬೋದು, ಖಾಲಿ ಸ್ಥಳ ಆಗಿರ್ಬೋದು, ಎಕ್ಸ್ಚೇಂಜ್ ಆಗ್ತಕ್ಕಂಥ ಜಾಗ ಆಗಿರ್ಬೋದು, ಇಂತಹ ವ್ಯವಸ್ಥೆಯನ್ನು ನೋಡಿಕೊಂಡು ನಾವೇನ್ ಮಾಡ್ಬೇಕಾಗ್ತದೆ, ಸರ್ವಿಸ್ ಅನ್ನ ಮಾಡಬೇಕಾಗ್ತದೆ. ಇದು ಸರ್ವಿಸ್. ಪ್ರಥಮ ಕೌಶಲ್ಯ ಯಾವುದು, ಸರ್ವಿಸ್ ಮಾಡಾಯ್ತು.
ಈಗ ಸೆಟ್ ಮಾಡುವುದು. ಎರಡನೇ ಕೌಶಲ್ಯ ಸೆಟ್ ಮಾಡುವುದು. ಸೆಟ್ ಮಾಡ್ತಕ್ಕಂಥದ್ದು, ಬಾಲ್ ಅನ್ನು ಸೆಟ್ ಮಾಡಬೇಕು. ಈಗ ಸರ್ವಿಸ್ ಮಾಡಿದರೆ ಆ ಕಡೆಯಿಂದ ಬಾಲ್ ಅನ್ನ ಸರ್ವಿಸ್ ಮಾಡ್ತಾ ಇದ್ದೇನೆ, ನಾನು ಎ ಆಟಗಾರರ ಮೇಲೆ ಕಾನ್ಸಂಟ್ರೇಟ್ ಇಟ್ಕೊಂಡು ಪಾಠ ಮಾಡ್ತಾ ಇದ್ದೀನಿ. ಈಗ ಬಿ ನಾನು ಸರ್ವಿಸ್ ಮಾಡ್ತಾ ಇದ್ದೇನೆ, ಈ ಆಟಗಾರರಲ್ಲಿ ಒಬ್ಬ ಸೆಟರ್ ಅಂತ ಇರ್ತಾನೆ, ಅವನೇನ್ ಮಾಡ್ಬೇಕು, ಸೆಟ್ ಮಾಡಬೇಕು. ಯಾವ ರೀತಿ ಸೆಟ್ ಮಾಡಬೇಕು? ಅವನು ಪಾಸ್ ಎತ್ತುವ ಪೂರ್ವದಲ್ಲಿ ಮುಂದಿನ ವಲಯದಲ್ಲಿರುವ ಹೊಡೆತಗಾರನ ಸ್ಥಿತಿ. ಪಾಸ್ ಇನ್ನೇನು ಎತ್ತುತ್ತಾನಲ್ಲ, ಇಲ್ಲಿರುವ ಹೊಡೆತಗಾರನ ಒಂದು ಜಾಗವನ್ನ ಸ್ಥಿತಿಯನ್ನ ಗಮನಿಸಬೇಕು. ಮುಂದಿನ ವಲಯದಲ್ಲಿರುವ ಹೊಡೆತಗಾರನ ಸ್ಥಿತಿ, ಸಾಮರ್ಥ್ಯ, ಎದುರಾಳಿ ತಂಡದ ಬ್ಲಾಕರ್ಗಳ ಸ್ಥಿತಿ. ಸರಿ, ನಾನೀಗ ಸೆಟ್ ಮಾಡಿದ್ದೀನಿ, ಇವನು ಸೆಟ್ ಮಾಡಿದ್ದಾನೆ. ಸೆಟ್ ಮಾಡಿರ್ತಕ್ಕಂಥವನು ಯಾವ ರೀತಿಯ ರಭಸವಾಗಿರ್ತಾನೆ, ಆ ಕಡೆ ಇರ್ತಕ್ಕಂಥ ಆಟಗಾರರು ಯಾವ ರೀತಿ ಅದನ್ನ ಬ್ಲಾಕ್ ಮಾಡ್ತಾರೆ, ಅದನ್ನು ಕೂಡ ಗಮನಿಸಬೇಕಾಗ್ತದೆ. ನಂತರದಲ್ಲಿ ಸಾಮರ್ಥ್ಯ ಮತ್ತು ಬ್ಲಾಕರ್ ರಹಿತ ವಲಯವನ್ನು ಗುರುತಿಸಿ ಮುಂದೆ ಹಿಂದೆ ಮೀಡಿಯಂ ಎತ್ತರ ಶಾರ್ಟ್ ಅಥವಾ ವೇವ್ ಪಾಸ್ಗಳನ್ನು ಮಾಡ್ತಾರೆ. ಅವನು ಸೆಟ್ಟರ್ ಏನ್ ಮಾಡ್ತಾರೆ, ಬ್ಲಾಕರ್ಸ್ ಯಾವ ರೀತಿ ಬ್ಲಾಕ್ ಮಾಡ್ತಾರೆ, ಯಾವ ರೀತಿಯಾಗಿ ನಾನು ಶಾರ್ಟ್ ಪಾಸ್ ಹಾಕ್ಬೇಕಾ ಅಥವಾ ವೇವ್ ಪಾಸ್ ಹಾಕ್ಬೇಕಾ, ಮೀಡಿಯಂ ಪಾಸ್ ಹಾಕ್ಬೇಕಾ, ಅವನ ಆಟಗಾರ ಯಾರು ಸ್ಮ್ಯಾಶರ್ ಇರ್ತಾನೋ ಅವನು ಯಾವ ರೀತಿ ಹೊಡಿತಾನೆ, ಅದರಾದ ಮೇಲೆ ಅವನು ಬಾಲ್ ಅನ್ನ ಸೆಟ್ ಮಾಡಬೇಕು. ನೋಡಿ, ಅದಾದ ನಂತರದಲ್ಲಿ ಸಂದರ್ಭಾನುಸಾರ ಪಾಸ್ನ ಗತಿಯನ್ನು ಹೆಚ್ಚು ಕಡಿಮೆ ಮಾಡುತ್ತಾ ಎದುರಾಳಿ ಅಂಕಣದಲ್ಲಿ ಖಾಲಿ ಸ್ಥಳವಿದ್ದರೆ ನಿಖರತೆಯಿಂದ ಚೆಂಡನ್ನು ಆ ಸ್ಥಳಕ್ಕೆ ಹಾಕಬೇಕು. ನೋಡ್ಕೋಬೇಕು ಎದುರಾಳಿ ಅಂಕಣದಲ್ಲಿ ಯಾವ ರೀತಿಯಾದಂತಹ ಸ್ಥಿತಿ ಇದೆ, ಅಲ್ಲಿ ಯಾವ ರೀತಿಯಾದಂತಹ ಆಟಗಾರರಿದ್ದಾರೆ, ನಾನು ಮಾಡ್ತಕ್ಕಂಥ ಸೆಟ್ಟಿಗೆ ನಮ್ಮ ಆಟಗಾರರು ಯಾವ ರೀತಿ ಹೊಡಿತಾರೆ, ಅಲ್ಲಿ ಬ್ಲಾಕರ್ಸ್ ಯಾವ ರೀತಿ ಇದ್ದಾರೆ, ಎದುರಾಳಿ ತಂಡದಲ್ಲಿ ಬ್ಲಾಕರ್ಸ್ ಯಾವ ರೀತಿ ಇದ್ದಾರೆ, ಅದನ್ನು ನೋಡ್ಬಿಟ್ಟು ಮಾಡಬೇಕು. ಎತ್ತುಗಾರನು ಅಂದ್ರೆ ಲಿಫ್ಟರ್ ಏನಿದ್ದಾನಲ್ಲ, ಅವನು ಮುಂದಿನ ವಲಯದ ಆಟಗಾರನಾಗಿದ್ದರೆ ಪ್ರಥಮ ಪಾಸ್ ಅನ್ನು ನೆಟ್ನ ಮೇಲ್ಭಾಗದಲ್ಲಿ ಬರುವಂತೆ ಪಡೆದು ಬ್ಲಾಕರ್ ಅನ್ನು ಜಿಗಿಯುವ ಮೊದಲೇ ಎಡ ಅಥವಾ ಬಲಗೈಯನ್ನು ಬಳಸಿ ರಭಸದಿಂದ ವಿರುದ್ಧ ಅಂಕಣಕ್ಕೆ ಹೊಡೆದು ಅಂಕ ಗಳಿಸಬೇಕು. ಅಪಾಯಿಂಟ್ ಈಗ ಬಿ ಕೋರ್ಟ್ ಅಲ್ಲಿ ಇದ್ದಾರೆ, ಇವ್ರು ಏನ್ ಮಾಡ್ತಾರೆ, ಬ್ಲಾಕ್ ಮಾಡಕ್ಕೆ ರೆಡಿ ಇದ್ದಾರೆ. ಅವಾಗ ಇವನೇನ್ ಮಾಡ್ಬೇಕು, ಏನು ನೋಡ್ಕೋಬೇಕು. ನೋಡ್ಕೊಂಡು ಅವರು ಬ್ಲಾಕಿಗೆ ಜಂಪ್ ಮಾಡೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕು, ತಾನು ಸರ್ವಿಸ್ ಅನ್ನ ಅಂದ್ರೆ ಸ್ಮ್ಯಾಶ್ ಮಾಡೋದಿಗೆ ಪಾಸ್ ಅನ್ನು ಕೊಡಬೇಕು. ಅವನು ರಭಸದಿಂದ ಹೊಡೆದಾಗ ಪಾಯಿಂಟ್ ಅನ್ನು ಗಳಿಸಬಹುದು. ಮುಂದಿನ ವಲಯದ ಆಟಗಾರರು ಅಂಕ ಗಳಿಸಲು ವಿಫಲರಾದರೆ ಹಿಂದಿನ ವಲಯದ ಉತ್ತಮ ಹೊಡೆತಗಾರನಿಗೆ ಪಾಸ್ ನೀಡಬೇಕು. ಈಗ ಫ್ರಂಟ್ ಝೋನ್ ಅಲ್ಲಿ ಇದಾರಲ್ವಾ ಇವರು ಫ್ರಂಟ್ ಝೋನ್ ಅಲ್ಲಿ ಆಟಗಾರರು ಬಂದಿದ್ದಾರೆ, ರೊಟೇಷನ್ ಸಿಸ್ಟಮ್. ಇವ್ರು ಯಾರು ಕೂಡ ಸರಿಯಾಗಿ ಸ್ಮ್ಯಾಶ್ ಮಾಡಲ್ಲ ಅಂತ ಗೊತ್ತಾದ್ರೆ ಇವ್ರು ಏನ್ ಮಾಡ್ಬೇಕು, ಬ್ಯಾಕ್ ಝೋನ್ ಅಲ್ಲಿ ಇರ್ತಕ್ಕಂಥ ಸ್ಮ್ಯಾಶರ್ಗಳಿಗೆ ಪಾಸ್ ಅನ್ನ ಕೊಡಬೇಕಾಗ್ತದೆ. ಇವರು ಈ ಲೈನ್ ಅನ್ನ ಕ್ರಾಸ್ ಮಾಡಿದ್ರೆ ಸ್ಮ್ಯಾಶ್ ಅನ್ನ ಮಾಡಬೇಕಾಗುತ್ತೆ ಹಿಂದಿನಿಂದ, ಗೊತ್ತಾಗ್ತಿದೆಯಾ? ಅದಕ್ಕೆ ಈಗ ಏನ್ ಮಾಡ್ತಾರೆ, ತಂಡವನ್ನು ರಚಿಸಬೇಕಾದ್ರೆ ಎಲ್ಲರೂ ಕೂಡ ಎಲ್ಲ ಆಲ್ರೌಂಡರ್ಗಳನ್ನೇ ಜಾಸ್ತಿ ಇದು ಮಾಡ್ತಾರೆ. ಅಂದ್ರೆ ಎಕ್ಸ್ಟರ್ನಲ್ ಸ್ಮ್ಯಾಶರ್ ಇದ್ರೆ ಅಂತವ್ರನ್ನ ಮಾತ್ರ ಸೆಲೆಕ್ಷನ್ ಮಾಡಿದ್ದಾರೆ. ಯಾಕಂದ್ರೆ 12 ಜನ ಆಟಗಾರರು ಇರ್ತಾರೆ, ಬದಲಿಗ ಆಟಗಾರರಿಗೆ ಆಕಾರ ಇರ್ತದೆ. ಅವ್ರೇನ್ ಮಾಡ್ತಾರೆ, ವೀಕ್ ಬಂದಿರ್ತಕ್ಕಂಥ ಸ್ಮ್ಯಾಶರ್ ವೀಕ್ ಫ್ರಂಟ್ ಝೋನಿಗೆ ಬಂದಾಗ ಅವ್ರೇನ್ ಮಾಡ್ತಾರೆ, ಸಬ್ಸ್ಟಿಟ್ಯೂಷನ್ ಅನ್ನ ಮಾಡ್ಕೊಂಡು ಫ್ರಂಟ್ಗೆ ಬರ್ತಕ್ಕಂಥ ಈ ರೀತಿ ಇರುತ್ತೆ. ಇದಾಯ್ತು, ಸರ್ವಿಸ್ ಸೆಟ್ ಮಾಡೋದು ಗೊತ್ತಾಯ್ತು. ಈಗ ನೆಕ್ಸ್ಟ್ ಮೂರನೇದು ಸ್ಮ್ಯಾಶ್. ಸ್ಮ್ಯಾಶ್ ಅಟ್ಯಾಕ್ ಇಟ್, ಅಟ್ಯಾಕ್ ಇಟ್ ಸ್ಮ್ಯಾಶ್ ರಭಸವಾಗಿ ಒಂದು ಇದು ಮಾಡೋದು. ಅಟ್ಯಾಕ್ ಇಟ್ ಮಾಡುವಾಗ ಎದುರಾಳಿ ತಂಡದ ಆಟಗಾರರ ಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಕಡಿಮೆ ಎತ್ತರ ತಲುಪುವ ಬ್ಲಾಕ್ ಅನ್ನ ಮೇಲ್ಗಡೆಯಿಂದ ಹೊಡೆಯಬೇಕು. ಎದುರಾಳಿ ತಂಡದ ದುರ್ಬಲನನ್ನು ಅಥವಾ ಖಾಲಿ ಸ್ಥಳವನ್ನು ಗುರುತಿಸಿ ಹೊಡೆಯಬೇಕು. ಈಗ ನಾನು ಸ್ಮ್ಯಾಶ್ ಮಾಡ್ತಾ ಇದ್ದೀನಿ, ನಾನು ಇಲ್ಲಿ ಬಂದಿದ್ದೀನಿ, ನಾನು ಸ್ಮ್ಯಾಶಿಗೆ ಬಂದಾಗ ಎದುರಾಳಿ ತಂಡದ ಪೊಸಿಷನ್ ಅನ್ನ ಸ್ಥಿತಿಯನ್ನ ನೋಡಬೇಕು. ಮುಂದಿರೋರು ಹೈಟ್ ಇದ್ದಾರೆ, ಬ್ಲಾಕಿಗೆ ಸಮರ್ಥರಿದ್ದಾರೆ ಅಂದ್ರೆ ಅವಾಗ ಅವ್ರು ಏನ್ ಮಾಡ್ತಾರೆ, ಬ್ಲಾಕ್ ಮಾಡಿ ಬಾಲ್ ಅನ್ನ ತಡೀತಾರೆ. ಆದ್ರೆ ಕುಳ್ಳಕ್ಕಿರೋರು ಬಂದಾಗ ಏನ್ ಮಾಡ್ಬೋದು, ಅವರು ಬ್ಲಾಕ್ ಮಾಡೋದಕ್ಕೆ ಅಷ್ಟು ಜಂಪ್ ಮಾಡಕ್ ಆಗೋದಿಲ್ಲ. ಅಂತಹ ಸಂದರ್ಭವನ್ನು ನೋಡ್ಕೊಂಡು ಅವ್ರು ಏನ್ ಮಾಡ್ತಾರೆ, ರಭಸವಾಗಿ ಹೊಡಿತಾರೆ ಅಂತಕ್ಕಂಥದ್ದು. ನಂತರ ಅಗತ್ಯಾನುಸಾರ ಹೊಡೆತದ ರಭಸದಲ್ಲಿ ವೇಗ ಅಂದ್ರೆ ಹೆಚ್ಚು ಕಡಿಮೆ ಮಾಡಬೇಕು ಹಾಗೂ ಹೊಡೆತದ ವೈವಿಧ್ಯತೆಯನ್ನು ಉಪಯೋಗಿಸಬೇಕು. ಅಗತ್ಯಾನುಸಾರ ಅಲ್ಲಿ ಅವಶ್ಯಕತೆ ಎಷ್ಟಿದೆ ನೋಡ್ಕೊಳ್ಬೇಕು. ಅಗತ್ಯಾನುಸಾರ ನಾವೇನ್ ಮಾಡ್ಬೇಕಾಗತ್ತೆ, ರಭಸವಾಗಿ ಹೊಡಿಬೇಕಾ. ಸುಮ್ಮನೆ ಅಲ್ಲಿ ಬ್ಲಾಕೇ ಮಾಡೋದಿಲ್ಲ, ಬಾಲೇ ರಿಸೀವ್ ಮಾಡೋದಿಲ್ಲ, ಟೀಮು ಡಮ್ಮಿ ಇದೆ ಅಂತಂದಾಗ ಸುಮ್ಮನೆ ರಭಸವಾಗಿ ಹೊಡೆದ್ರೆ ನಮ್ಮ ಎನರ್ಜಿಯನ್ನು ನಾವು ಕಳ್ಕೊಳ್ಬೇಕಾಗ್ತದೆ. ಅದರಿಂದ ಸಂದರ್ಭಾನುಸಾರ ನೋಡ್ಕೋಬೇಕು.
ಯಾವ ಆಟಗಾರನ ಮೇಲೆ ಎಷ್ಟು ಪ್ರದರ್ಶನ, ಯಾವ ರೀತಿಯಾದ ಪ್ರದರ್ಶನವನ್ನು ಮಾಡಬೇಕು, ಕೌಶಲ್ಯಗಳನ್ನು ಯಾವ ರೀತಿ ಪ್ರದರ್ಶನ ಮಾಡಬೇಕು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ನಾವು ಬಲಿಷ್ಠ ಇದ್ದೀವಿ, ಎದುರಾಳಿ ತಂಡ ಬಲಿಷ್ಠ ಇಲ್ಲ ಅಂದಾಗ ಸುಮ್ಮನೆ ಹೊಡೆಯೋದು, ನಮ್ಮ ಎನರ್ಜಿಯನ್ನು ನಾವು ವೇಸ್ಟ್ ಮಾಡ್ಕೊಳ್ಬಾರ್ದು. ಹೆಚ್ಚಿನ ಎತ್ತರ ತಲುಪುವ ನಿಖರ ಬ್ಲಾಕರ್ಗಳಿದ್ದರೆ ಸ್ಪರ್ಶ ಹೊಡೆತ ಅಥವಾ ಪ್ಲೇಸಿಂಗ್ಗಳ ಮೂಲಕ ಹಂತವನ್ನು ಗಳಿಸಬಹುದು. ಬ್ಲಾಕಿಂಗ್ ಮಾಡೋದಕ್ಕೆ ಸಮರ್ಥರಾಗಿದ್ದಾರೆ, ಒಳ್ಳೆಯ ಬ್ಲಾಕರ್ಸ್ ಇದ್ದಾರೆ ಅಂದಾಗ ಸುಮ್ಮನೆ ಸ್ಮ್ಯಾಶ್ ಮಾಡೋದ್ರಿಂದ ಪ್ರಯೋಜನಕ್ಕೆ ಬರುತ್ತೆ. ಅವಾಗ ಏನ್ ಮಾಡಬೇಕು, ಡ್ರಾಪ್ ಮಾಡಬೇಕು, ಪ್ಲೇಸಿಂಗ್ ಮಾಡಬೇಕು. ಎಲ್ಲಿ ಖಾಲಿ ಜಂಪ್ ಮಾಡಿ ಹಿಡಿತಾನೆ ಇಲ್ಲಿಗ, ಗೊತ್ತಾಗ್ತಿದ್ಯಾ ನಾನು ಹೇಳೋದು? ಸುಮ್ಮನೆ ಹೊಡೆಯೋದ್ರಿಂದ ವೇಸ್ಟ್ ಆಗುತ್ತೆ. ಪಂದ್ಯ ನಡೆಯುತ್ತಿರುವಾಗ ಎದುರಾಳಿಗಳು ವೇಗವಾಗಿ ಅಂಕ ಗಳಿಸಿದರೆ ಆಟವನ್ನು ನಿಧಾನಗೊಳಿಸಬೇಕು. ಸಂದರ್ಭಾನುಸಾರ ಸಮಯಾವಕಾಶ ಆಟಗಾರರ ಪದವನ್ನು ಬಳಸಿಕೊಳ್ಳಬೇಕು. ಸಂದರ್ಭಾನುಸಾರ ಆಟದ ಗತಿಯ ಪರಿವರ್ತನೆ ಹೆಚ್ಚು ಕಡಿಮೆ ಮಾಡಿಕೊಳ್ಬೇಕು. ಈಗ ಆಟ ನಡೀತಾ ಇರುತ್ತೆ, ಬಿ ಆಟದವರು ಅಂಕಗಳನ್ನ ಪದೇ ಪದೇ ಪಡಿತಾ ಇದ್ದಾರೆ ಅಂದಾಗ ನಾವೇನ್ ಮಾಡಬೇಕು, ಒಂದು ಟೈಮ್ ನೋಡ್ಕೋಬೇಕು. ಅವರ ವೇಗವನ್ನ ಕಡಿಮೆ ಮಾಡಬೇಕು ಅಥವಾ ಬದಲಿ ಆಟಗಾರರನ್ನ ಬದಲಾವಣೆ ಮಾಡಬೇಕು. ಟೆಕ್ನಿಕಲ್ ಟೈಮ್ ನೋಡ್ಬೇಕು. ಹೀಗೇನೋ ಮಾಡಿಬಿಟ್ಟು ಅವರ ವೇಗವನ್ನ ನಿಯಂತ್ರಿಸಬೇಕು. ಇದಿಷ್ಟು ತಂತ್ರಗಳಲ್ಲಿ ಬರ್ತದೆ. ಗೊತ್ತಾಯ್ತಾ? ಈಗ ಈ ವಾಲಿಬಾಲ್ ನಲ್ಲಿ 9ನೇ ಕ್ಲಾಸಿಗೆ ಸಂಬಂಧಪಟ್ಟಂಗೆ ಎಷ್ಟು ತಂತ್ರಗಳನ್ನ ನಾನೀಗ ಹೇಳಿದ್ದೀನಿ? ಕೈ ಎತ್ತಿ. ನಾನೀಗ ಪಾಠ ಮಾಡಿದ್ದೀನಿ, ಎಷ್ಟು ತಂತ್ರಗಳನ್ನ ಹೇಳಿದ್ದೀನಿ ನಿಮಗೆ? ವೆರಿ ಗುಡ್. ಕೂತ್ಕೋ. ಆ 3 ತಂತ್ರಗಳಲ್ಲಿ ಯಾವ್ದಾದ್ರು ಒಂದು ತಂತ್ರ ಯಾವುದು ಹೇಳ? ಸರ್ವಿಸ್. ಮತ್ತೊಂದು ನೀ ಕೈ ಎತ್ತಬೇಕಷ್ಟೇ, ನಿಂದ ಆಯ್ತಾ? ಕೂತ್ಕೋ. ಮತ್ತೆ ಓಕೆ, ನೆಕ್ಸ್ಟ್ ಯಾವಮ್ಮ? ಕೈ ಎತ್ತ ಮೇಲೆ ಹೇಳ. ಸ್ಮ್ಯಾಶ್. ಈ 3 ಕೌಶಲ್ಯಗಳ ಬಗ್ಗೆ ನೀವೀಗ ತಿಳ್ಕೊಂಡಿದ್ದೀರಿ. ಈಗ ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ವಾಲಿಬಾಲ್ ಆಟಗಾರನಲ್ಲಿ ಇರಬೇಕಾದ ದೈಹಿಕ ಗುಣಗಳು. ವಾಲಿಬಾಲ್ ಆಟಗಾರರಲ್ಲಿ ಇರಬೇಕಾದ ದೈಹಿಕ ಗುಣಗಳು. ಅದರಲ್ಲಿ ಮೊದಲೇದು ನೋಡೋಣ, ಎತ್ತರವಾದ ನಿಲುವು. ಎರಡನೇದು ಚಪಲತೆ. ಮೂರನೇದು ಸ್ಫೋಟಕ ಶಕ್ತಿ. ನಾಲ್ಕನೇದು ಮೈಮಣಿತ. ವೇಗ. ಆರನೇದು ಪ್ರತಿಕ್ರಿಯಾ ವೇಗ. ಈಗ ನೋಡಿ ಮಕ್ಕಳೇ, ಒಬ್ಬ ಆಟಗಾರ ಒಂದು ಯಾವುದೇ ಒಂದು ಕ್ರೀಡೆಗೆ ಆಟಗಾರ ನಾನು ಆಯ್ಕೆಗೊಳ್ಳಬೇಕು ಅಥವಾ ಒಂದು ಒಳ್ಳೆ ರೀತಿಯ ಪ್ರದರ್ಶನವನ್ನ ಮಾಡಬೇಕು ಅಂತಂದ್ರೆ ಆ ಆಟಗಾರನಿಗೆ ಕೆಲವೊಂದು ದೈಹಿಕ ಲಕ್ಷಣಗಳು ಬೇಕಾಗ್ತದೆ. ಈಗ ಜನರಲ್ ಆಗಿ ನಾನು ನಿಮಗೆ ಪ್ರಶ್ನೆ ಮಾಡ್ತೀನಿ, ಒಬ್ಬ ಆಟಗಾರ, ಈಗ ವಾಲಿಬಾಲ್ ಆಟಗಾರ ಅಂತಂದ್ರೆ ಯಾವ ರೀತಿ ಇರಬೇಕು ಅವನು? ನಿಮಗೆ ಗೊತ್ತಿರಂಗೆ ಕೈ ಎತ್ತಿ. ಅವನು ಏನೆಲ್ಲ ಇದು ಫಿಟ್ನೆಸ್ ನ ಗುಣಗಳು ಇರಬೇಕು ನೀವು ಗಮನಿಸ್ದಂಗೆ ಹೇಳಿ. ಒಬ್ಬ ವಾಲಿಬಾಲ್ ಆಟಗಾರ ಅಂತಂದ್ರೆ ಹೆಂಗಿರ್ಬೇಕು ಅವನು? ವೆರಿ ಗುಡ್. ಆಮೇಲೆ ಶಕ್ತಿವಂತನಾಗಿರ್ಬೇಕು. ಆಮೇಲೆ ಮತ್ತೆ ಏನಿರ್ಬೇಕು? ಅವನ ಹೈಟ್ ಇರ್ಬೇಕು ಅಲ್ವಾ? ಅವನ ಹೈಟ್ ಇದ್ದಾಗ ಏನ್ ಮಾಡ್ಬೋದು? ಬ್ಲಾಕ್ ಮಾಡೋದಕ್ಕೆ, ಸರ್ವಿಸ್ ಮಾಡೋದಕ್ಕೆ ಅವನಿಗೆ ಅನುಕೂಲ ಅಲ್ವಾ? ಒಬ್ಬ ಆಟಗಾರ ಅಂತಂದ್ರೆ, ಒಬ್ಬ ವಾಲಿಬಾಲ್ ಆಟಗಾರ ಅಂತಂದ್ರೆ ಅವನ ಹೈಟ್ ಇರಬೇಕು, ಚಪಲತೆ ಇರಬೇಕು ಅವನಿಗೆ. ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬಾಲ್ ಅನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅವನು ಏನ್ ಮಾಡ್ಬೇಕಾದ್ರೆ ಎಜಿಲಿಟಿ ಅಂತ ಬೇಕಾಗುತ್ತೆ. ಕ್ವಿಕ್ ಮೂವ್ಮೆಂಟ್ ಇರ್ಬೇಕು ಅವನು ಅಲ್ವಾ? ಬಾಲ್ ಹೊಡೆದ ನಿಮಗೆ ಸುಮ್ಮನೆ ನಿಂತಿದ್ರೆ ಏನ್ ಮಾಡ್ತಾನ? ಬಾಲ್ ರಿಸೀವ್ ಮಾಡ್ಕೊಳಕ್ಕಾಗೋದಿಲ್ಲ ಅವನಿಗೆ ಅಲ್ವಾ? ಅವನೇನ್ ಮಾಡ್ಬೇಕು? ಮೂವ್ಮೆಂಟ್ ಇರ್ಬೇಕು ಅವನಿಗೆ, ಚಪಲತೆ ಇರಬೇಕು ಅವನಿಗೆ, ಎಜಿಲಿಟಿ ಇರಬೇಕು. ಅವಾಗ ಮಾತ್ರ ಮೊಬಿಲಿಟಿ, ಎಜಿಲಿಟಿ ಇವೆಲ್ಲವೂ ಕೂಡ ಬೇಕಾಗ್ತದೆ. ಅದಕ್ಕೆ ಏನಂತ ಕರಿತೀವಿ? ಚಪಲತೆ. ಸ್ಫೋಟಕ ಶಕ್ತಿ ಇರಬೇಕಾಗುತ್ತೆ. ಸ್ಫೋಟಕ ಶಕ್ತಿ ಅಂದ್ರೆ ಜಂಪ್ ಮಾಡ್ತಕ್ಕಂಥದ್ದು. ಗೊತ್ತಾಗ್ತಿದ್ಯಾ? ಈಗ ನಾವೇನ್ ಮಾಡ್ಬೇಕಂತೆ? ಬ್ಲಾಕ್ ಮಾಡ್ಬೇಕಾದ್ರೆ ಜಂಪ್ ಮಾಡ್ಬೇಕಾಗ್ತದೆ, ಅಥವಾ ಮುಂದೆ ಬಾಲ್ ಬರ್ತಾ ಇದೆ ಜಂಪ್ ಮಾಡಿ ನಾವು ಅದನ್ನ ರಿಸೀವ್ ಮಾಡ್ಬೇಕಾಗುತ್ತೆ. ಅದಕ್ಕೆ ನಾವು ಏನಿರ್ಬೇಕು?
ಸ್ಫೋಟಕ ಶಕ್ತಿ ಇರಬೇಕು. ಮೈ ಬಡಿತ ಚಾಚುವಂತ ಗುಣ ಇರಬೇಕು ಬಾಡಿ ಅಲ್ವಾ. ನಾವು ರಿಸೀವ್ ಮಾಡ್ಕೊಂತೀವಿ, ಮುಂದಕ್ಕೆ ಚಾಚಬೇಕು ಬಾಡಿ, ಹಿಂದಕ್ಕೆ ಹೋಗೋದು, ಮುಂದಕ್ಕೆ ಹೋಗೋದು, ಸೈಡ್ಗೆ ಹೋಗೋದು, ಚಾಚುವ ಗುಣ ಇರಬೇಕು. ಪಕ್ಕದಲ್ಲೇ ಬಿಡ್ತಾ ಇದೆ ಬಾಲು, ನಾವು ಚಾಚುವ ಗುಣ ಇರಬೇಕು. ಅದಕ್ಕೆ ಮೈ ಬಡಿತ. ಬೇಗ ಇರಬೇಕು, ಸರ್ವಿಸ್ ಮಾಡಿ ಅಲ್ಲೇ ಇರ್ತಾರ. ಬಾಲ್ ಎಲ್ಲಿ ಬರ್ತದೆ ಅಲ್ಲಿಗೆ ನಾವೇನ್ ಮಾಡಬೇಕು, ವೇಗವಾಗಿ ರೀಚ್ ಆಗಬೇಕು ಅಲ್ವಾ. ಬಾಲ್ ರೈಟ್ ಸೈಡ್ಗೆ ಬಂದಾಗ ರೈಟ್ ಸೈಡ್ಗೆ ಮೂವ್ಮೆಂಟ್ ಮಾಡಬೇಕು, ಲೆಫ್ಟ್ ಸೈಡ್ ಬಂದಾಗ ಲೆಫ್ಟ್ ಸೈಡ್ ಮೂವ್ಮೆಂಟ್ ಮಾಡಬೇಕು, ಫಾರ್ವರ್ಡ್ ಮೂವ್ಮೆಂಟ್. ಚಪಲತೆ ಇರಬೇಕು. ಈಗ ಪ್ರತಿಕ್ರಿಯಾ ವೇಗ ಅಲ್ವಾ. ಈಗ ಕೊನೆಯ ಪಾಯಿಂಟ್ ಪ್ರತಿಕ್ರಿಯಾ ವೇಗ. ಈಗ ನಿಮಗೆ ಕ್ರಿಯೆಗೆ ಪ್ರತಿಕ್ರಿಯೆ ಮಾಡಬೇಕು. ಕ್ರಿಯೆಗೆ ಪ್ರತಿಕ್ರಿಯೆ ಅಂತಂದ್ರೆ ಅವನು ಅಟ್ಯಾಕ್ ನಲ್ಲಿ ಸ್ಮ್ಯಾಶ್ ಇಟ್ ಮಾಡ್ತಾ ಇದ್ದಾನೆ ಅಂತಂದ್ರೆ ನೀವು ಬ್ಲಾಕ್ ಮಾಡಬೇಕಾ ಅಥವಾ ಅವ್ನು ಡ್ರಾಪ್ ಆಗ್ತಾನ ಅದನ್ನ ಕಾಯಬೇಕು. ಆ ಡ್ರಾಪಿಗೆ ತಕ್ಕಂತೆ ನೀವು ಇದು ಮಾಡಬೇಕು, ಅಂದ್ರೆ ಪ್ರತಿಕ್ರಿಯೆ. ಇದಿಷ್ಟು ಅಂಶಗಳು ನಾವು ದೈಹಿಕ ಗುಣಗಳಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಎಲ್ಲಾ ಕ್ರೀಡೆಗಳಿಗೂ ಸಹಜವಾಗಬೇಕು. ಈಗ ವಾಲಿಬಾಲ್ ಅಂತಂದಾಗ ಅವನು ಎತ್ತರವಾಗಿರ್ಬೇಕು, ಸರಿಯಾದ ದಿಕ್ಕಿನಲ್ಲಿ ಓಡಾಡ್ತಕ್ಕಂಥ ಗುಣ ಇರಬೇಕು, ಜಂಪ್ ಮಾಡ್ತಕ್ಕಂಥ ಎಬಿಲಿಟಿ ಇರಬೇಕು, ಫ್ಲೆಕ್ಸಿಬಿಲಿಟಿ ಇರಬೇಕು, ಸ್ಪೀಡ್ ಇರಬೇಕು, ಕ್ರಿಯೆಗೆ ಮತ್ತೆ ಪ್ರತಿಕ್ರಿಯೆನ ಮಾಡಬೇಕು. ಇದಿಷ್ಟು ಅಂಶಗಳನ್ನ ಅವನು ಒಳಗೊಂಡಿರಬೇಕು. 6 ಅಂಶಗಳನ್ನ ಅವನು ಒಳಗೊಂಡಿರಬೇಕು. ಬಹಳ ಮುಖ್ಯವಾಗಿ ಎತ್ತರ, ಚಪಲತೆ, ಸ್ಫೋಟಕ ಶಕ್ತಿ, ಮೈಮಡಿತ, ವೇಗ, ಪ್ರತಿಕ್ರಿಯಾ ವೇಗ ಇದಿಷ್ಟು ಇರಬೇಕಾಗ್ತದೆ. ಆನಂತರ ಇಲ್ಲಿ ಬಹಳ ಮುಖ್ಯವಾಗಿ ಕೊನೆಯ ಅಂಶಗಳು ವಾಲಿಬಾಲ್ ಆಟದಲ್ಲಿ ಇರತಕ್ಕಂತ ಪಂದ್ಯಾವಳಿಗಳು, ಬಹುಮಾನಗಳು ಮತ್ತು ಪ್ರಶಸ್ತಿಗಳು ಯಾವ್ಯಾವ ಅಂತ ನೋಡೋಣ. ಈಗ ಕೇವಲ ಆಟ ಆಡ್ತಾ ಇದೀವಪ್ಪ, ನಾವು ಯಾವುದೇ ರೀತಿಯಾದ ಪಂದ್ಯಾವಳಿಗಳನ್ನು ಆಡಲೇ ಇಲ್ಲದೆ ಕಲಿತು ಪ್ರಯೋಜನ ಇರೋದಿಲ್ಲ. ಆರೋಗ್ಯ ಏನೋ ಲಭಿಸ್ತದೆ, ಆದ್ರೆ ಪಂದ್ಯಾವಳಿಗಳಲ್ಲಿ ನಾವು ಹೋಗಿ ಪಾರ್ಟಿಸಿಪೇಟ್ ಮಾಡಿದಾಗ, ಪ್ರಶಸ್ತಿಗಳನ್ನು ತಗೊಂಡಾಗ, ಬಹುಮಾನಗಳನ್ನು ಮಾಡಿದಾಗ ನಮ್ಗೆ ಏನಾಗುತ್ತೆ, ಇನ್ನೂ ಹೆಚ್ಚಿನ ಖುಷಿ ಆಗ್ತದೆ. ಅದೇ ರೀತಿಯಾಗಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಾಲಿಬಾಲ್ ನಲ್ಲಿ ಹಲವಾರು ಪ್ರಶಸ್ತಿಗಳಿಗಾಗಿ ಮತ್ತೆ ಏಜ್ ಗ್ರೂಪ್ ಅಲ್ಲಿ ಆಟಗಳನ್ನು ನೋಡೋಣ. ಯಾವ್ಯಾವ ರಾಷ್ಟ್ರ ಮಟ್ಟದ ಕಿರಿಯರ ವಾಲಿಬಾಲ್ ಚಾಂಪಿಯನ್ಶಿಪ್ ಯಾವ್ದಿದೆ? ರಾಷ್ಟ್ರ ಮಟ್ಟದ ಕಿರಿಯರ ವಾಲಿಬಾಲ್ ಚಾಂಪಿಯನ್ಶಿಪ್ ಇದೆ. ವಾಲಿಬಾಲ್ ಚಾಂಪಿಯನ್ಶಿಪ್. ನಂತರ ಸಬ್ ಜೂನಿಯರ್ ಅಂದ್ರೆ ಇದು ಕಿರಿಯರ ವಾಲಿಬಾಲ್ ಚಾಂಪಿಯನ್ಶಿಪ್ ಇದೆ. ನಂತರ ರಾಷ್ಟ್ರ ಮಟ್ಟದ ಸಬ್ ಜೂನಿಯರ್ ಬಾಲಕ ಮತ್ತು ಬಾಲಕಿಯರಿಗೆ ವಾಲಿಬಾಲ್ ಪಂದ್ಯಾವಳಿ ಇದೆ. ಸಬ್ ಜೂನಿಯರ್ಗೆ ಸಂಬಂಧಪಟ್ಟಂತೆ ರಾಷ್ಟ್ರ ಮಟ್ಟದ ಮಿನಿ ವಾಲಿಬಾಲ್ ಚಾಂಪಿಯನ್ಶಿಪ್ ಇದೆ. ರಾಷ್ಟ್ರ ಮಟ್ಟದ ಮಿನಿ ವಾಲಿಬಾಲ್ ಚಾಂಪಿಯನ್ಶಿಪ್, ರಾಷ್ಟ್ರೀಯ ಸೂಪರ್ ಲೀಗ್ ಪಂದ್ಯಾವಳಿಗಳಿದ್ದಾವೆ. ಅದಾದ ನಂತರದಲ್ಲಿ ಪ್ರತಿ ವರ್ಷ ಪುರುಷ ಮತ್ತು ಮಹಿಳೆಯರಿಗಾಗಿ ಫೆಡರೇಷನ್ ಕಪ್ ಇದೆ. ಯಾವ್ದಿದೆ? ಕಿರಿಯರ ವಾಲಿಬಾಲ್ ಚಾಂಪಿಯನ್ಶಿಪ್, ಕಿರಿಯರ ವಾಲಿಬಾಲ್. ಆಮೇಲೆ ಜೂನಿಯರ್ ಬಾಲಕ ಮತ್ತು ಬಾಲಕಿಯರಿಗೆ ರಾಷ್ಟ್ರ ಮಟ್ಟದ ಸಬ್ ಜೂನಿಯರ್ ಪಂದ್ಯಾವಳಿ. ಆನಂತರ ಮಿನಿ ವಾಲಿಬಾಲ್ ಚಾಂಪಿಯನ್ಶಿಪ್. ಆನಂತರ ಸೂಪರ್ ಲೀಗ್ ಪಂದ್ಯಾವಳಿಗಳು. ಫೆಡರೇಷನ್ ಕಪ್ ಇದೆ. ಫೆಡರೇಷನ್ ಕಪ್ ಇದೆ ಯಾರಿಗೆ? ಮಹಿಳೆಯರಿಗೆ. ಆಮೇಲೆ ಪ್ರತಿ ವರ್ಷ ಪುರುಷ ಮತ್ತು ಮಹಿಳೆಯರಿಗಾಗಿ ರಾಷ್ಟ್ರೀಯ ಸೀನಿಯರ್ ಪಂದ್ಯಾವಳಿ ಇದೆ. ರಾಷ್ಟ್ರೀಯ ಸೀನಿಯರ್ ಪಂದ್ಯಾವಳಿ. ಆನಂತರ ಸೂಪರ್ ಲೀಗ್ ಪಂದ್ಯಾವಳಿಗಳು. ಆಮೇಲೆ 2 ವರ್ಷಗಳಿಗೊಮ್ಮೆ ಜೂನಿಯರ್ ಬಾಲಕ ಮತ್ತು ಬಾಲಕಿಯರಿಗೆ ಏಷ್ಯನ್ ಚಾಂಪಿಯನ್ಶಿಪ್ ಇದೆ. ಆನಂತರ 19 ವರ್ಷ ವಯೋಮಿತಿ ಒಳಗಿರತಕ್ಕಂಥವರಿಗೆ ಯೂತ್ ಚಾಂಪಿಯನ್ಶಿಪ್ ಇದೆ. ಅನಂತರ 4 ವರ್ಷಗಳಿಗೊಮ್ಮೆ 4 years once ವಿಶ್ವಕಪ್ ಪಂದ್ಯಾವಳಿ ಇದೆ. ಆನಂತರದಲ್ಲಿ ಅಂತಾರಾಷ್ಟ್ರೀಯ ಗ್ರ್ಯಾಂಡ್ ಫ್ರೀ ಪಂದ್ಯಾವಳಿಗಳಿದ್ದಾವೆ. ಗ್ರ್ಯಾಂಡ್ ಫ್ರೀ ಪಂದ್ಯಾವಳಿಗಳು. ಆನಂತರ ರಶೀದ್
ರಶೀದ್ ಆಮಂತ್ರಿತ ಪಂದ್ಯಾವಳಿ ಇದೆ. ಆ ನಂತರದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಇಷ್ಟು ಪಂದ್ಯಾವಳಿಗಳು ನಡೀತವೆ. ಇಲ್ಲಿ ನೀವು ಪಠ್ಯದಲ್ಲಿ ಇದೆ ನೋಡ್ಕೋಬಹುದು ಯಾವ್ಯಾವ್ದು ಇದೆ ಅಂತಂದ್ರೆ ರಾಷ್ಟ್ರ ಮಟ್ಟದ ಕಿರಿಯ ವಾಲಿಬಾಲ್ ಚಾಂಪಿಯನ್ಶಿಪ್, ರಾಷ್ಟ್ರ ಮಟ್ಟದ ಸಬ್ ಜೂನಿಯರ್ ಬಾಲಕ ಮತ್ತು ಬಾಲಕಿಯರಿಗೆ ವಾಲಿಬಾಲ್ ಪಂದ್ಯಾಟ, ಅದಾದ ನಂತರದಲ್ಲಿ ರಾಷ್ಟ್ರ ಮಟ್ಟದ ಮಿನಿ ವಾಲಿಬಾಲ್ ಚಾಂಪಿಯನ್ಶಿಪ್, ರಾಷ್ಟ್ರೀಯ ಸೂಪರ್ ಲೀಗ್ ಪಂದ್ಯಾವಳಿಗಳು, ಪ್ರತಿ ವರ್ಷ ಪುರುಷ ಹಾಗೂ ಮಹಿಳೆಯರಿಗಾಗಿ ನಡೆಯುವ ಫೆಡರೇಷನ್ ಕಪ್, ಪ್ರತಿ ವರ್ಷ ಪುರುಷ ಮತ್ತು ಮಹಿಳೆಯರಿಗಾಗಿ ನಡೆಯುವ ರಾಷ್ಟ್ರೀಯ ಸೀನಿಯರ್ ವಾಲಿಬಾಲ್ ಪಂದ್ಯಾವಳಿ, ಪ್ರತಿ ವರ್ಷ ಏನಾಗ್ತದೆ ಪುರುಷ ಮತ್ತು ಮಹಿಳೆಯರಿಗಾಗಿ ರಾಷ್ಟ್ರೀಯ ಸೂಪರ್ ಲೀಗ್ ಪಂದ್ಯಾವಳಿಗಳು ನಡೀತವೆ. 2 ವರ್ಷಗಳಿಗೊಮ್ಮೆ ಜೂನಿಯರ್ ಬಾಲಕ ಮತ್ತು ಬಾಲಕಿಯರಿಗೆ ಏಷ್ಯಾ ಮಟ್ಟದ ಚಾಂಪಿಯನ್ಶಿಪ್ಗಳು ನಡೀತವೆ. ನಂತರದಲ್ಲಿ 4 ವರ್ಷಗಳಿಗೊಮ್ಮೆ ಸೀನಿಯರ್ ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್ಗಳು ನಡೀತವೆ. ಆನಂತರ 2 ವರ್ಷಗಳಿಗೊಮ್ಮೆ 19 ವರ್ಷ ವಯೋಮಿತಿ ಒಳಗಿನ ಪುರುಷ ಮತ್ತು ಮಹಿಳೆಯರ ತಂಡಗಳಿಗೆ ಅಂತಾರಾಷ್ಟ್ರೀಯ ಯೂತ್ ಚಾಂಪಿಯನ್ಶಿಪ್ ನಡೀತದೆ. 4 ವರ್ಷಗಳಿಗೊಮ್ಮೆ ನಡೆಯುವ ಪುರುಷ ಹಾಗೂ ಮಹಿಳಾ ತಂಡಗಳಿಗೆ ವಾಲಿಬಾಲ್ ವಿಶ್ವಕಪ್ ಪಂದ್ಯಾವಳಿ ನಡೀತದೆ. ಅದಾದ ನಂತರದಲ್ಲಿ ಪುರುಷರಿಗಾಗಿ ಅಂತಾರಾಷ್ಟ್ರೀಯ ಲೀಗ್ ಹಾಗೂ ಮಹಿಳೆಯರಿಗಾಗಿ ಅಂತಾರಾಷ್ಟ್ರೀಯ ಗ್ರ್ಯಾಂಡ್ ಪ್ರಿ ಪಂದ್ಯಾವಳಿ ನಡೀತದೆ. ಸಿರಿವಂತೆ ಆದಿನಾರ್ ಗೋಲ್ಡ್ ಕಪ್ ಅಂತಾರಾಷ್ಟ್ರೀಯ ಆಮಂತ್ರಿತ ತಂಡಗಳ ಪಂದ್ಯಾವಳಿ ನಡೀತದೆ. ಅನಂತರ ರಶೀದ್ ಅಂತಾರಾಷ್ಟ್ರೀಯ ಆಮಂತ್ರಿತ ಪಂದ್ಯಾವಳಿಗಳು ನಡೀತದೆ. ವಾಲಿಬಾಲ್ ನಲ್ಲಿ ಇದಿಷ್ಟು ಪಂದ್ಯಾವಳಿಗಳು ನಡೀತಕ್ಕಂಥದ್ದು. ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿ ಯಾವ್ಯಾವ ನಡೀತದೆ ಅಂತಂದ್ರೆ ಇಂಟರ್ನ್ಯಾಷನಲ್ ಅಂತ ನಡೀತದೆ, ಆಮೇಲೆ ನ್ಯಾಷನಲ್ ಲೆವೆಲ್, ಆಮೇಲೆ ವರ್ಲ್ಡ್ ಲೆವೆಲ್. ಈ ರೀತಿ ವರ್ಲ್ಡ್ ಲೆವೆಲ್ ಅಲ್ಲಿ ಚಾಂಪಿಯನ್ಶಿಪ್ಗಳು ನಡೀತವೆ. ಇನ್ವಿಟೇಷನಲ್ ಕಪ್ ಅಂತ ನಡೀತವೆ. ಈಗ ಇಂಟರ್ನ್ಯಾಷನಲ್ ಅಂತಂದ್ರೆ ರಾಜ್ಯಗಳ ನಡೀತಕ್ಕಂಥ ಕಪ್ಗಳು, ನ್ಯಾಷನಲ್ ಅಂತಂದ್ರೆ ರಾಜ್ಯಗಳ ನಡುವೆ ನ್ಯಾಷನಲ್ ನಡೀತದೆ, ರಾಷ್ಟ್ರಗಳ ನಡುವೆ ಇಂಟರ್ನ್ಯಾಷನಲ್ ನಡೀತದೆ. ವರ್ಲ್ಡ್ ಕಪ್ ಅಂತಂದ್ರೆ ಅದು ಕೂಡ ರಾಷ್ಟ್ರಗಳ ನಡುವೆ ನಡೀತದೆ. ಇನ್ವಿಟೇಷನಲ್ ಕಪ್ ಅಂತಂದ್ರೆ ಆಮಂತ್ರಿತ, ನಾವು ಆಟಗಾರರನ್ನ ಕರೆಸ್ಕೊಂಡು ಆಡ್ತಕ್ಕಂಥದ್ದು. ಇದಿಷ್ಟು ನೀವು ನೆನಪಿಟ್ಕೊಳ್ಳಿ. ಆನಂತರದಲ್ಲಿ ನಿಮಗೆ ಈ ಆಟವನ್ನು ಆಡಿದಂತ ಆಟಗಾರರಿಗೆ ಕೊಡ್ತಕ್ಕಂಥ ಪ್ರಶಸ್ತಿ ಮತ್ತು ಬಹುಮಾನಗಳಲ್ಲಿ ಬಹಳ ಮುಖ್ಯವಾಗಿ ಅರ್ಜುನ ಪ್ರಶಸ್ತಿ ಮತ್ತು ದ್ರೋಣಾಚಾರ್ಯ ಪ್ರಶಸ್ತಿ ಕೊಡ್ತಾರೆ ಮತ್ತು ಏಕಲವ್ಯ ಪ್ರಶಸ್ತಿ. ಅರ್ಜುನ ಪ್ರಶಸ್ತಿ ಆಟಗಾರನಿಗೆ ಕೊಡ್ತಕ್ಕಂಥದ್ದು, ದ್ರೋಣಾಚಾರ್ಯ ಪ್ರಶಸ್ತಿ ತರಬೇತುದಾರನಿಗೆ ಕೊಡೋದು. ಇದು ಕೂಡ ರಾಜ್ಯ ಮಟ್ಟದಲ್ಲಿ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಸಾಧನೆ ಮಾಡೋದಕ್ಕೆ ಏಕಲವ್ಯ ಪ್ರಶಸ್ತಿಯನ್ನ ಕೊಡ್ತಾರೆ. ಇದನ್ನ ಭಾರತ ಸರ್ಕಾರ ಕೊಡುತ್ತೆ, ಇದನ್ನು ಕೂಡ ಭಾರತ ಸರ್ಕಾರ ಕೊಡುತ್ತೆ, ಇದು ಕರ್ನಾಟಕ ಸರ್ಕಾರ ಕೊಡುತ್ತೆ. ಅಂದ್ರೆ ಪ್ರತಿ ಆಟಗಳಿಗೂ ಕೂಡ ಪ್ರಶಸ್ತಿಗಳನ್ನು ಕೊಡ್ತಾರೆ. ಅದರಲ್ಲಿ ಇಂಪಾರ್ಟೆಂಟ್ ಅರ್ಜುನ ಪ್ರಶಸ್ತಿ ಮತ್ತು ದ್ರೋಣಾಚಾರ್ಯ ಪ್ರಶಸ್ತಿ. ಅರ್ಜುನ ಪ್ರಶಸ್ತಿಯನ್ನು ಭಾರತ ಸರ್ಕಾರದವರು ಆ ಕ್ರೀಡಾಪಟು ಯಾರು ಪರ್ಟಿಕ್ಯುಲರ್ ಆಗಿ ಕಬಡ್ಡಿ ಆಗಿರ್ಬೋದು, ಖೋಖೋ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು ವಿಶೇಷ ಸಾಧನೆಗಳನ್ನು ಮಾಡಿದಂತವರಿಗೆ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು. ಯಾರು ಅವರನ್ನ ತರಬೇತಿ ಮಾಡಿರ್ತಾರೆ ಅಂತ ತರಬೇತಿಯವರಿಗೆ ದ್ರೋಣಾಚಾರ್ಯ ಪ್ರಶಸ್ತಿ ಕೊಡ್ತಾರೆ. ರಾಜ್ಯ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಯಾರು ಅತ್ಯುನ್ನತ ಸಾಧನೆ ಮಾಡಿರ್ತಾರೆ ಅವರಿಗೆ ಏಕಲವ್ಯ ಪ್ರಶಸ್ತಿಯನ್ನು ಕೊಡ್ತಾರೆ. ನಿನ್ನೆ 12 ಜನ ಕ್ರೀಡಾಪಟುಗಳಿಗೆ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ, ಅದು ಕರ್ನಾಟಕದ ಕ್ರೀಡಾಪಟುಗಳಿಗೆ ವಿಶೇಷ ಸಾಧನೆಯನ್ನ ಮಾಡಿದಂತ ಕ್ರೀಡಾಪಟುಗಳು, ಏಷ್ಯಾದಲ್ಲಿ ಮೆಡಲ್ ಮಾಡಿದವರಿಗೆ, ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಮೆಡಲ್ ಮಾಡಿದವರಿಗೆ, ಕಾಮನ್ವೆಲ್ತ್ ಅಲ್ಲಿ ಮೆಡಲ್ ಮಾಡಿದವರಿಗೆ ಸರ್ಕಾರದ ಎ ಮತ್ತು ಬಿ ಗುಂಪಿನ ಉದ್ಯೋಗಗಳನ್ನು ನೀಡಿ ಪ್ರೋತ್ಸಾಹವನ್ನ ಕರ್ನಾಟಕ ರಾಜ್ಯ ಸರ್ಕಾರ ನೀಡಿದೆ. ಅದರಲ್ಲಿ ವಿಶೇಷವಾಗಿ ನಾನು ಲೇಖನ ಬರೆದಂತ 2 ಜನರಿಗೆ ಪ್ರಶಸ್ತಿ ಸಿಕ್ಕಿದೆ. ಅದರಲ್ಲಿ ಕಿಶನ್ ಅಂತಕ್ಕಂಥವ್ರು ಶಿವಮೊಗ್ಗದ ಚೆಸ್ ಆಟಗಾರ, ಶರತ್ ಅಂತಕ್ಕಂಥವ್ರು ಟಿಪ್ಪೂರಿನ ಆಟಗಾರ. ಅವರು ಏಷ್ಯಾದಲ್ಲಿ ಕಾಮನ್ವೆಲ್ತ್ ನಲ್ಲಿ ವಿಶ್ವ ಕಪ್ ಪಂದ್ಯಾವಳಿಗಳಲ್ಲಿ ಪ್ರಶಸ್ತಿಯನ್ನು ಗಳಿಸಿರ್ತಕ್ಕಂಥ ಕ್ರೀಡಾಪಟುಗಳು. ಅವರಿಬ್ಬರಿಗೂ ಕೂಡ ಏಕಲವ್ಯ ಪ್ರಶಸ್ತಿ ಲಭಿಸಿದೆ. ಅವರಿಗೆ ನಿನ್ನೆ ಘನ ಸರ್ಕಾರ ಕೆಲಸ ಉದ್ಯೋಗವನ್ನು ನೀಡಿದೆ. ಅಂದ್ರೆ ಯಾವುದೇ ಆಟಗಾರ
ವಿಶೇಷವಾದ ಸಾಧನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ಉದ್ಯೋಗವನ್ನು ನೀಡಿ ಆರ್ಥಿಕ ಭದ್ರತೆಯನ್ನು ಕೊಡ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ ಯಾವುದೇ ಸರ್ಕಾರದ ಕರ್ತವ್ಯ ಆಗಿತ್ತು. ಆ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆಯನ್ನ ನಮ್ಮ ರಾಜ್ಯ ಸರ್ಕಾರ ಕೈಗೊಂಡು ಅಂತ ಆಟಗಾರರನ್ನು ಗುರುತಿಸಿ ಉದ್ಯೋಗಗಳನ್ನು ನೀಡಿದೆ. ಅದರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಪ್ಯಾರಾ ಒಲಿಂಪಿಕ್ಸ್ ಗಿರೀಶ್ ಹೈಜಂಪ್ ಕ್ರೀಡಾಪಟು ಅವರಿಗೆ ಎಸಿಗಿಂತ ಕೆಳಗಿರ್ತಾರೆ, ಅವರಿಗೆ ಡಿಸಿಗಿಂತ ಕೆಳಗಿರ್ತಾರೆ, ಎಸಿ ಅಸಿಸ್ಟೆಂಟ್ ಕಮಿಷನರ್ ಅಂತ ಕರೀತಾರೆ. ಆ ಸ್ಥಾನಮಾನದ ಕೆಲಸವನ್ನ ಎ ಗುಂಪಿನ ಕೆಲಸವನ್ನ ಕೊಟ್ಟಿರ್ತಾರೆ. ಅವರು ಕೂಡ ನಮ್ಮ ಸಂಪರ್ಕದಲ್ಲಿದ್ದಾರೆ. ಅವ್ರಿಗೂ ಕೂಡ ಲೇಖನವನ್ನು ಮಾಡಬೇಕಿತ್ತು, ಆ ಕಾರ್ಯಕರ್ತರನ್ನು ಮಾಡಕ್ಕಾಗಿಲ್ಲ. ಈ ರೀತಿ ಉತ್ತಮವಾದ ಕ್ರೀಡಾಪಟುಗಳಿಗೆ ಗುರುತಿಸಿ ಸರ್ಕಾರಗಳು ಕೆಲಸವನ್ನ ಆರ್ಥಿಕ ಭದ್ರತೆಯನ್ನು, ಅವರ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನ ಪರ್ಮನೆಂಟ್ ಕೆಲಸವನ್ನು ನೀಡಿದರೆ ಅವರು ಆರ್ಥಿಕವಾಗಿ ಸಬಲರಾಗ್ತಾರೆ. ತದನಂತರದಲ್ಲಿ ಅವರು ಕೂಡ ಏನ್ ಮಾಡ್ತಾರೆ, ಕ್ರೀಡೆಗಳ ಕಡೆಗೆ ಹೆಚ್ಚು ಒಲವನ್ನ ಹರಿಸ್ತಾರೆ. ಆದ್ರಿಂದ ಪ್ರಶಸ್ತಿಗಳು ಮತ್ತು ಅವರಿಗೆ ಉದ್ಯೋಗ ಕಲ್ಪಿಸ್ತಕ್ಕಂಥದ್ದು ಕೊಡ್ತಕ್ಕಂಥದ್ದು ಅದು ನಮ್ಮ ಸರ್ಕಾರದ ಜವಾಬ್ದಾರಿ. ನಾವು ಹೊಸ ಕ್ರೀಡಾಪಟುಗಳು ಇದ್ದಾಗ ಅವರನ್ನ ನಾವು ಗೌರವಿಸಬೇಕು. ಈ ಎಲ್ಲ ಅಂಶಗಳು ಯಾಕೆ ಹೇಳಕ್ಕೆ ನಾನು ಇಷ್ಟಪಟ್ಟೆ ಅಂತಂದ್ರೆ, ಈ ಹಿಂದೆ ಇತ್ತು ಕ್ರೀಡಾಪಟುಗಳಿಗೆ ಸರಿಯಾದ ಪೇಪರ್ ನಲ್ಲಿ ನಾವು ನೋಡ್ತಿದ್ವಿ, ಸ್ಥಾನಮಾನಗಳಿಲ್ಲ, ಅವರಿಗೆ ಕೆಲಸ ಇಲ್ಲ ಅಂತ. ಹಂಗಂತ ಎಲ್ಲ ಕ್ರೀಡಾಪಟುಗಳಿಗೆ ಸರ್ಕಾರ ಕೆಲಸ ಕೊಡಕ್ಕೆ ಆಗದಲ್ಲೇ ಇದ್ರು ಕೂಡ ವಿಶೇಷವಾಗಿ ಸ್ಥಾನವನ್ನು ಗಳಿಸ್ತದೆ. ವಿಶೇಷ ಕ್ರೀಡಾಪಟುಗಳಲ್ಲಿ ಭಾಗವಹಿಸತಕ್ಕಂಥವರಿಗೆ ಈ ರೀತಿಯಾಗಿ ಉದ್ಯೋಗ ನೀಡೋದ್ರಿಂದ ಕ್ರೀಡಾ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಾಲಿಬಾಲ್ ಪಾಠವನ್ನ ನಾನು ಈಗ ಮುಗಿಸ್ತಕ್ಕಂಥ ಕೊನೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ದೀನಿ. ಈ ಒಂದು ಪಾಠದ ಫಲಿತಾಂಶದಲ್ಲಿ ನಾವು ತಂತ್ರಗಳನ್ನ ನೋಡ್ಕೊಂಡ್ವಿ, ಆಟಗಾರನಲ್ಲಿರ್ತಕ್ಕಂಥ ದೈಹಿಕ ಲಕ್ಷಣಗಳನ್ನು ನೋಡ್ಕೊಂಡ್ವಿ, ಪಂದ್ಯಾವಳಿಗಳು ಯಾವ್ಯಾವ ನಡೀತಾರೆ ಅಂತ ನೋಡ್ಕೊಂಡ್ವಿ, ಬಹುಮಾನಗಳು ಯಾವ್ಯಾವ ನೋಡ್ತಾರೆ ಅಂತ ನೋಡ್ಕೊಂಡ್ವಿ. ಈಗ ಇಂಪಾರ್ಟೆಂಟ್ ಆಗಿ ನಾನು ಈಗ ಆಟಗಾರನಲ್ಲಿ ಯಾವ ದೈಹಿಕ ಲಕ್ಷಣಗಳು ಇರಬೇಕು ಅಂತ ಕೇಳಿದ್ದೀನಿ. ಅದಕ್ಕೆ ನೀವು ಉತ್ತರವನ್ನು ಕೊಡಬೇಕಾಗ್ತದೆ. ಯಾವೆಲ್ಲ ದೈಹಿಕ ಲಕ್ಷಣಗಳು ಇರಬೇಕಮ್ಮ? ಯಾವ್ದಾದ್ರು ಒಂದು ಹೇಳು. ಚಪಲತೆ ಇರಬೇಕು. ವೆರಿ ಗುಡ್. ಕೂತ್ಕೋ. ನೀನ್ ಹೇಳಮ್ಮ, ಯಾವ್ದು ಇರ್ಬೇಕಮ್ಮ? ಸ್ಫೋಟಕ ಶಕ್ತಿ ಇರಬೇಕು. ನೀನ್ ಹೇಳಮ್ಮ, ಯಾವ್ದಿರ್ಬೇಕು? ಮತ್ತೊಂದು ಮೈ ಮಣಿತ ಇರಬೇಕು. ನೀನ್ ಹೇಳಪ್ಪ ಏನಿರ್ಬೇಕು? ವಾಲಿಬಾಲ್ ಆಟಗಾರನಲ್ಲಿ ವೇಗ ಇರಬೇಕು. ಸರಿ, ನೀನ್ ಹೇಳಪ್ಪ ಏನಿರ್ಬೇಕು? ಅವ್ನು ಕುಳ್ಳಕ್ಕೆ ಇರ್ಬೇಕು, ಹೈಟ್ ಇರ್ಬೇಕಪ್ಪ? ಹೈಟ್ ಇರ್ಬೇಕು. ಆದ್ರೆ ಇಲ್ಲಿ ಇನ್ನೊಂದು ಇದೆ, ಕುಳ್ಳಕ್ಕೆ ಒಬ್ರು ಇರ್ತಾರೆ ಆಟಗಾರ, ಅದನ್ನ ಲೀಬ್ರೋ ಅಂತ ಕರೀತಾರೆ. ಗೊತ್ತಾಗ್ತಿದ್ಯಾ? ಹೈಟ್ ಅಲ್ಲಿ ಸ್ವಲ್ಪ ಶಾರ್ಟ್ ಇರೋಂಥ ಲೀಬ್ರೋಗಳಲ್ಲಿ ಮಾಡಿರ್ತಾರೆ, ನಡೀತದೆ. ಹೈಟ್ ಇರ್ಬೋದು, ಕುಳ್ಳು ಬಟ್ ಅವನಿಗೆ ಆಟಗಾರನಿಗೆ ಬಹಳ ಇಂಪಾರ್ಟೆಂಟ್ ಆಗಿ ಹೈಟ್ ಇರ್ಬೇಕು. ಎಲ್ಲರೂ ಕುಳ್ಳರ ಇದ್ರೆ ಆಟಕ್ಕಾಗ ಆಟಕ್ಕೆ ಆಗೋದಿಲ್ಲ. ಸರಿ, ಇದಾದ ನಂತರದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಯಾವ ಯಾವ್ದಾದ್ರು ಒಂದು ಎರಡು ಟೂರ್ನಮೆಂಟ್ ಹೆಸರು ಹೇಳಮ್ಮ ಚಂದನ. ಯಾವ್ಯಾವ ಟೂರ್ನಮೆಂಟ್ಗಳು ನಡೀತವೆ? ಹಾ ಹೇಳು. ಓಕೆ, ನೆಕ್ಸ್ಟ್. ಈ ರೀತಿಯಾಗಿ ಬೇರೆ ಬೇರೆ ಆಟಗಳು ನಡೀತವೆ. ಸರಿ, ಹಾಗಾದ್ರೆ ಚಂದ್ರ, ಒಳ್ಳೆ ಆಟಗಾರನಿಗೆ ಯಾವ ಪ್ರಶಸ್ತಿ ಕೊಡ್ತಾರಪ್ಪ? ಏಕಲವ್ಯ ಪ್ರಶಸ್ತಿ ಕರ್ನಾಟಕದಿಂದ ಕೊಡ್ತಾರೆ. ಭಾರತ ಸರ್ಕಾರದಿಂದ ಯಾವ ಕೊಡ್ತಾರಮ್ಮ? ಆಟಗಾರನಿಗೆ ಯಾವ ಕೊಡ್ತಾರೆ? ವೆರಿ ಗುಡ್. ಕೂತ್ಕೋ. ಈಗ ನೀನ್ ಹೇಳಪ್ಪ, ತರಬೇತಿ ನೀಡಿದ ನಂತರ ಅವರಿಗೆ ಯಾವ ಪ್ರಶಸ್ತಿ ಕೊಡ್ತಾರಪ್ಪ? ವೆರಿ ಗುಡ್. ದ್ರೋಣಾಚಾರ್ಯ ಅಂತಂದ್ರೆ ಏನು ಕಲಿಸ್ತಾನಲ್ಲ ಆತರ ಆಚಾರ್ಯ ಅಂತಂದ್ರೆ ಮೇಷ್ಟ್ರು, ಆ ಮೇಷ್ಟ್ರಿಗೆ ಕೊಡ್ತಕ್ಕಂಥ. ವೆರಿ ಗುಡ್. ಈ ಎಲ್ಲ ಅಂಶಗಳನ್ನು ನೀವು ಈ ರೀತಿ ತಿಳ್ಕೊಂಡಿದ್ದೀರಿ. ವಾಲಿಬಾಲ್ ಆಟದಲ್ಲಿ ಇಂಪಾರ್ಟೆಂಟ್ ಆಗಿ 3 ಕೌಶಲ್ಯಗಳ ಬಗ್ಗೆ ತಿಳ್ಕೊಂಡ್ರೆ, 15 ಪಂದ್ಯಗಳ ಬಗ್ಗೆ ತಿಳ್ಕೊಂಡ್ರೆ, 3 ಪ್ರಶಸ್ತಿಗಳ ಬಗ್ಗೆ ತಿಳ್ಕೊಂಡ್ರೆ, 6 ದೈಹಿಕಗಳ ಗುಣಗಳನ್ನ ತಿಳ್ಕೊಂಡ್ರೆ, ಈ ಎಲ್ಲ ಅಂಶಗಳಿಗೆ ಸಂಬಂಧಿಸಿದಂತೆ ನಿಮಗೆ ಮುಂದಿನ ತರಗತಿಯಲ್ಲಿ ಚಟುವಟಿಕೆಯನ್ನ ಮಾಡಿಸ್ತಾ ಇದ್ದೇನೆ. ನೀವು ಅದಕ್ಕೆ ಸಂಬಂಧಪಟ್ಟಂತೆ ನೀವು ಚಟುವಟಿಕೆಗೆ ಸಿದ್ಧರಾಗಿ ಬರಬೇಕು ಅಂತ ಹೇಳ್ತಾ ಚಟುವಟಿಕೆಗೆ ನೀವು ಸಿದ್ಧರಾಗಬೇಕು. ಈಗ ನಿಮಗೆ ಒಂದು ಹೋಮ್ ವರ್ಕ್ ಅನ್ನ ಕೊಡ್ತೀನಿ, ನೀವು ಅದನ್ನ ಬರ್ಕೊಡ್ರಿ. 3 ಪ್ರಶ್ನೆಗಳನ್ನ ಗೃಹ ಪಾಠಕ್ಕೆ ಕೊಡ್ತಾ ಇದ್ದೀನಿ. ಗೃಹ ಪಾಠ ಬರ್ಕೊಳ್ಳಿ. ಒಂದು, ವಾಲಿಬಾಲ್ ಆಟದಲ್ಲಿರ್ತಕ್ಕಂಥ ತಂತ್ರಗಳನ್ನು ಹೆಸರಿಸಿ. ಇದು 1ನೇ ಪ್ರಶ್ನೆ. ಯಾವುದಾದರೂ ಅಂದ್ರೆ ಒಟ್ಟು 3 ತಂತ್ರಗಳನ್ನು ಬರ್ಕೊಂಡ್ಬಂದ್ರಿ. 2ನೇದು, ಯಾವುದಾದರೂ 5
ಪಂದ್ಯಾವಳಿಗಳನ್ನು ಹೆಸರಿಸಿ. 5 ಪಂದ್ಯಾವಳಿಗೆ ಸಂಬಂಧಪಟ್ಟಂತೆ ಬರ್ಕೊಡ್ರಿ. ಮೂರನೇ ಪ್ರಶ್ನೆ, ವಾಲಿಬಾಲ್ ಆಟಗಾರನಲ್ಲಿರಬೇಕಾದ 3 ದೈಹಿಕ ಗುಣಗಳು ಯಾವ್ಯಾವು? ಇದನ್ನ 3 ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ನೀವು ಗೃಹ ಪಾಠದಲ್ಲಿ ಬರ್ಕೊಂಡು ಬರಬೇಕಾಗ್ತದೆ. ಅದು ಮುಂದಿನ ತರಗತಿಯಲ್ಲಿ ನೀವು ಅದನ್ನ ಬರ್ಕೊಂಡು ನನಗೆ ತೋರಿಸ್ಬೇಕು. ಬರ್ಕೊಂಡ್ರ? ಈ ರೀತಿಯಾಗಿ ವಾಲಿಬಾಲ್ ತನ್ನದೇ ಆದಂತಹ ಒಂದು ವಿಷಯಗಳನ್ನ ಒಳಗೊಂಡಿದೆ. ಮುಂದಿನ ತರಗತಿಯಲ್ಲಿ ನೀವು ವಾಲಿಬಾಲ್ ಆಟಗಾರರ ಬಗ್ಗೆ, ಒಳ್ಳೆ ಅಂತಾರಾಷ್ಟ್ರೀಯ ಆಟಗಾರರ ಬಗ್ಗೆ ತಿಳ್ಕೊಂಡಿದ್ದೀರಿ. 8ನೇ ತರಗತಿಯಲ್ಲಿ ಮೈದಾನಗಳು, ನಿಯಮಗಳು ತಿಳ್ಕೊಂಡಿದ್ದೀರಿ. 9ನೇ ತರಗತಿಯಲ್ಲಿ ನಿಯಮಗಳು, ಪಂದ್ಯಾಟಗಳು, ಪ್ರಶಸ್ತಿಗಳನ್ನು ತಿಳ್ಕೊಂಡಿದ್ದೀರಿ. 10ನೇ ತರಗತಿಗೆ ಹೋದಾಗ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರು ಯಾರ್ಯಾರಿದ್ದಾರೆ ಅಂತಕ್ಕಂಥದ್ದನ್ನ ನೀವು ತಿಳ್ಕೊಳ್ಬಹುದು ಅಂತ ಹೇಳ್ತಾ, ಈ ಒಂದು ತರಗತಿಯಲ್ಲಿ ಬಹಳ ವಿನಮ್ರದಿಂದ ನೀವು ನನ್ನ ಜೊತೆ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದೀರಿ. ಈ ಒಂದು ತರಗತಿಯಲ್ಲಿ ವಿಡಿಯೋವನ್ನ ನಮ್ಮ ರವಿ ಸರ್ ಅವರು ಮಾಡಿದ್ದಾರೆ, ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿಯಾಗಿ ಗೃಹ ಪಾಠವನ್ನು ಮಾಡ್ಕೊಂಡು ಚಟುವಟಿಕೆ ಸಿದ್ಧರಾಗಲಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.